कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಇವತ್ತಿನ ಪ್ರಮುಖರಾದ ಮಹಾಭಾರತದ ಸರಣಿಗಳ ಮಾಲಿಕೆಯಲ್ಲಿ ಇವತ್ತಿನ ವಿಷಯ ವಿದುರ ನೀತಿಯ ವಿಷಯ. ವಿದುರ ನೀತಿ ಅಂತ ಹೇಳಿದರೆ ಒಂದು ಸುಭಾಷಿತ ಭಾಂಡಾಗಾರ. ಅದರಲ್ಲಿ ಒಂದೊಂದು ಮಾತುಗಳು ಜೀವನದಲ್ಲಿ ತುಂಬ ಅಳವಡಿಸಿಕೊಳ್ಳಬೇಕಾದ ತುಂಬ ಇದೆ. ಆ ವಿಷಯದಲ್ಲಿ ಇವತ್ತು ಮಾತಾಡಲಿಕ್ಕಿರುವರು ನಮ್ಮ ಧನಂಜಯಾಚಾರ್ಯರು. ನಮ್ಮ ಶಾಲೆಯ ಮುಖ್ಯ ಪ್ರಾಧ್ಯಾಪಕರಾಗಿ ವ್ಯವಸ್ಥಾಪಕರಾಗಿ ಈ ಒಂದು ಪ್ರಮಥಧಾರ ಕಾರ್ಯಕ್ರಮದ ಮೂಲ ಫೌಂಡರ್ ರೀತಿಯಾಗಿ ಬೇರಿನ ಕೆಲಸವನ್ನು ಮಾಡಿದವರು ನಮ್ಮ ಧನಂಜಯಾಚಾರ್ಯರು. ಆ ಧನಂಜಯಾಚಾರ್ಯರಿಗೆ ನಾನು ನಮಸ್ಕಾರ ಪೂರ್ವಕವಾಗಿ ಸ್ವಾಗತವನ್ನು ಹೇಳಬಯಸ್ತೇನೆ. ಅವರು ತಮ್ಮ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಅಂತ ಕೇಳಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿವಾಯುಗುರುಗಳನ್ನು ಭಕ್ತಿಯಿಂದ ವಂದಿಸಿ, ವಿದ್ಯಾಗುರುಗಳನ್ನು ಕೂಡ ವಂದಿಸಿ, ಪ್ರಮಥಧಾರ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ವಿದುರ ನೀತಿಯ ಪ್ರಸ್ತುತಿಯನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಪ್ರಮಥಧಾರ ಈ ಕಾರ್ಯಕ್ರಮದ ಯೋಜನೆ ಆಯಾಯ ಸಂದರ್ಭಗಳಿಗೆ ಅನುಸಾರವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಅದು ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಶಾಸ್ತ್ರದ ಕ್ಷೇತ್ರ ಆಗಿರ್ಬೋದು, ಕೃಷಿಯ ಕ್ಷೇತ್ರ ಆಗಿರ್ಬೋದು, ಅಥವಾ ದೇಶಭಕ್ತರ ವಿಷಯಗಳಾಗಿರ್ಬೋದು. ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಶಿವಾಜಿಯವರ ಜಯಂತಿಯ ಪ್ರಯುಕ್ತವಾಗಿ ಶಿವಾಜಿಯವರ ಬಗ್ಗೆ ಉಪನ್ಯಾಸಗಳನ್ನು ನಡೆಸಿದ್ವಿ. ಈ ಯಾವ ಸಂದರ್ಭಗಳಲ್ಲಿ ವಿಶೇಷ ಅವಕಾಶಗಳು ನಮಗೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಹಾಭಾರತದ ವಿಷಯಗಳನ್ನು ಪ್ರಸ್ತುತಪಡಿಸಬೇಕು ಅನ್ನುವಂಥದ್ದು ಉದ್ದೇಶ. ಅದರ ಭಾಗವಾಗಿಯೇ ಅಷ್ಟಾವಕ್ರ ಗೀತೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ಹಿಂದೆ ಒಬ್ಬ ವಿದ್ವಾಂಸರು ಪ್ರಸ್ತುತಪಡಿಸಿದರು. ಹಾಗೆ ವಿದುರ ನೀತಿ ಅನ್ನೋ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಇದು ಇವತ್ತು ಮತ್ತು ನಾಳೆ 2 ದಿವಸಗಳಲ್ಲಿ ಈ ಕಾರ್ಯಕ್ರಮ ಇದೆ. ಆದರೆ ಒಂದು ನಿಶ್ಚಯ ಏನು ಅಂತಂದರೆ 2 ದಿವಸಗಳಲ್ಲಿ ವಿದುರ ನೀತಿ ಮುಗಿಯೋದಿಲ್ಲ. ಬಹಳ ದೊಡ್ಡದಾಗಿರುವಂತಹ ವಿಷಯ ವಿದುರ ನೀತಿ. ಹಾಗಿದ್ದರೂ ಯಾಕೆ ನಾನು ವಿದುರ ನೀತಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಎಷ್ಟೋ ಸಂದರ್ಭಗಳಲ್ಲಿ ವಿದ್ವಾಂಸರಿಗೆ ನಾವು ಹೇಳಿದರೂ ಕೂಡ ಅವರಿಗೆ ಬರಲಿಕ್ಕೆ ಅನಾನುಕೂಲಗಳಿರ್ಬೋದು, ಅಥವಾ ನಮಗೇನೆ ಸಮಯಕ್ಕೆ ಸರಿಯಾಗಿ ಯೋಗ್ಯರಾದ ತಕ್ಕಂತೆ ನಮ್ಮ ವಿದ್ವಾಂಸರುಗಳ ಉಪಲಬ್ಧಿ ಇಲ್ಲದೇ ಇರಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ನನ್ನ ಉಪನ್ಯಾಸ, ವಿದುರ ನೀತಿಯ ಉಪನ್ಯಾಸ ನಿರಂತರವಾಗಿ ನಡೆಯಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೆ. ವಿದುರ ನೀತಿ ಈ ನೆಪದಲ್ಲಿ ನನಗೂ ಕೂಡ ವಿದುರ ನೀತಿಯ ಅಧ್ಯಯನ ಆಗಲಿ ಅನ್ನುವಂಥದ್ದು ಇದರ ಉದ್ದೇಶ ಇದೆ. ಸ್ವಲ್ಪ ಆರಂಭದಲ್ಲಿ ನಾನು ಏನು ಈ ವಿದುರ ನೀತಿ ಈ ಭಾಗ ಎಲ್ಲಿಂದ ಬಂತು, ಏನು ಕಥೆ ಅಂತ ಒಂದು ಸ್ವಲ್ಪ ಪೀಠಿಕೆಯನ್ನು ಕೊಟ್ಟು ನಾನು
ನನ್ನ ವಿಷಯವನ್ನು ಸ್ವಲ್ಪ ಇಲ್ಲಿ ಮುಂದುವರಿಸ್ತೇನೆ. ನಮಗೆಲ್ಲ ತಿಳಿದಿರುವಂತೆ ಮಹಾಭಾರತದಲ್ಲಿ 18 ಪರ್ವಗಳಿವೆ. ಅದರಲ್ಲಿ 5ನೇ ಪರ್ವ ಅದನ್ನು ಉದ್ಯೋಗ ಪರ್ವ ಅಂತ ಕರೆದಿದ್ದಾರೆ. ಹಂಗೆ ನೋಡ್ಲಿಕ್ಕೆ ಹೋದರೆ ಒಂದು ಮಾತೇ ಇದೆ, ವಿರಾಟ ಉದ್ಯೋಗ ಸಾರವಾನ್. ಮಹಾಭಾರತದಲ್ಲಿ ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪರ್ವಗಳು. ವಿರಾಟ ಪರ್ವಕ್ಕಿರುವಂತಹ ಮಹತ್ವ ಏನು ಅಂತಂದರೆ, ಯಾವುದಾದ್ರೂ ಪ್ರದೇಶಗಳಲ್ಲಿ ಮಳೆಗಳಿಲ್ಲ ಅಂತ ಇಟ್ಕೊಳ್ಳಿ, ಮಳೆನೇ ಬಂದಿಲ್ಲ, ಕೆಲವು ವರ್ಷಗಳಿಂದ ಮಳೆನೇ ಬಂದಿಲ್ಲ ಆ ಜಾಗದಲ್ಲಿ, ಕೃಷಿ ಸಮಸ್ಯೆ ಆಗ್ತಾ ಇದೆ, ಜನಕ್ಕೆ ಆಹಾರ ತೊಂದರೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲೇನಾದರೂ ವಿರಾಟ ಪರ್ವದ ಪ್ರವಚನ ನಡೆದರೆ, ವಿರಾಟ ಪರ್ವದ ಪಾರಾಯಣ ನಡೆದರೆ ಆ ಜಾಗದಲ್ಲಿ ಮಳೆ ಆಗುತ್ತೆ ಅನ್ನುವ ನಂಬಿಕೆ ಇವತ್ತಿಗೂ ಇದೆ. ಅಷ್ಟು ಶ್ರೇಷ್ಠವಾಗಿರುವಂತಹ ಭಾಗ ಅದು ವಿರಾಟ ಪರ್ವ. ಹಾಗೆ ಉದ್ಯೋಗ ಪರ್ವ, ವಿರಾಟ ಉದ್ಯೋಗ ಸಾರವಾನ. ಉದ್ಯೋಗ ಪರ್ವದ ವಿಶೇಷತೆ ಏನು ಅಂತಂದರೆ, ಉದ್ಯೋಗ ಪರ್ವದಲ್ಲಿ ವಿದುರನ ಉಪದೇಶಗಳಿವೆ. ವಿದುರ ಉಪದೇಶ ಮಾಡ್ತಾನೆ. ಯಾರಿಗೆ ಉಪದೇಶ ಮಾಡ್ತಾನೆ ಅಂದರೆ, ಅಣ್ಣನಿಗೆ ಉಪದೇಶ ಮಾಡ್ತಾನೆ, ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾನೆ. ಸಾಮಾನ್ಯವಾಗಿ ಅಣ್ಣ ತಮ್ಮನಿಗೆ ಉಪದೇಶ ಮಾಡೋದು, ಅಪ್ಪ ಮಗನಿಗೆ ಉಪದೇಶ ಮಾಡೋದು. ಕೆಲವೊಂದು ಅಪರೂಪದ ಪ್ರಸಂಗಗಳಲ್ಲಿ ಸಣ್ಣವರು ಕೂಡ ದೊಡ್ಡವರಿಗೆ ತಿಳಿ ಹೇಳುವ ಒಂದು ಪ್ರಸಂಗಗಳು ಬರ್ತವೆ. ಆ ಥರದ ಒಂದು ಪ್ರಸಂಗ ಈ ವಿದುರ ನೀತಿಯ ಪ್ರಸಂಗ. ಒಂದು ಸಂದರ್ಭ, ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ್ದಾರೆ. ವನವಾಸ ಮುಗಿತು, ಅಜ್ಞಾತವಾಸ ಮುಗಿತು. ಈಗೇನು ಮಾಡಬೇಕು? ಕೃಷ್ಣನ ಮೂಲಕವಾಗಿ ಒಂದು ದೂತ ಕಾರ್ಯವನ್ನು ಕೂಡ ಕಳಿಸಿದ್ದಾರೆ. ನಮಗೇನು ತುಂಬ ಬೇಡ, ನಾವು ಒಗ್ಗಟ್ಟಾಗಿರಬೇಕು, ಯಾವ ಜಗಳ ಆಗಬಾರ್ದು ಅಂತಂದರೆ 5 ಜನ ಪಾಂಡವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಮತ್ತೇನು ಇಲ್ಲ. ಇದಕ್ಕಿಂತ ಪ್ರಾಯ ವೈರಾಗ್ಯದ ತುದಿ ಇದ್ರೆ ಇನ್ಯಾವುದು ಬರಲಿಕ್ಕೆ ಸಾಧ್ಯ. ಯಾರು ಇಂದ್ರಪ್ರಸ್ಥವನ್ನು ಆಳಿದವರು, ಯಾರು ಹಸ್ತಿನಾಪುರದಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯರು ಅಂತ ಅನಿಸಿಕೊಂಡವರು, ಅಂಥವರು ಬೇಡಪ್ಪ ನಮ್ಮಲ್ಲಿ ಯಾಕೆ ಜಗಳ ಆಗೋದು, ನಮಗೊಂದು 5 ಗ್ರಾಮ ಕೊಟ್ಬಿಡಿ ಸಾಕು, ನಾವು ಆರಾಮಾಗಿರ್ತೀವಿ. ಅಷ್ಟೂ ಕೊಡಲಿಕ್ಕೆ ಹಿಂದೇಟಾಗ್ತಾರೆ ಕೌರವರು. ಈ ಸಂದರ್ಭದಲ್ಲಿ ಇನ್ನು ಯುದ್ಧ ಅನ್ನುವಂಥದ್ದು ನಿಶ್ಚಿತ ಅಂತ ಆಯಿತು. 5 ಗ್ರಾಮಗಳನ್ನು ಕೊಡಲ್ಲ ಅಂದಮೇಲೆ ಹಾಗಾದ್ರೆ ಯುದ್ಧ ಮಾಡಲೇಬೇಕು, ಇನ್ನೇನು ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ರಾಜ ಒಂದು ಸಾಧಾರಣವಾದ ಒಂದು ಮೃದು ವೈರಾಗ್ಯವನ್ನು ತಾಳ್ಬೋರೇ ಹೊರತು ಸನ್ಯಾಸಿಯಂತೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ಲಿಕ್ಕಂತೂ ಸಾಧ್ಯ. ರಾಜ ಕ್ಷತ್ರಿಯನಾದವನು ಅವನ ಧರ್ಮ ಏನು ಅಂತಂದರೆ, ತಾನು ಒಂದಿಷ್ಟು ಜನರನ್ನು ರಕ್ಷಣೆ ಮಾಡಬೇಕು, ಅವರನ್ನು ಕಾಪಾಡಬೇಕು, ಅವನ ಕರ್ತವ್ಯ. ಅದನ್ನು ತಪ್ಪಿಸಿಕೊಂಡ ಅಂದರೂ ಕೂಡ ಅದು ತನ್ನ ಧರ್ಮಕ್ಕೆ, ತನ್ನ ವರ್ಣಕ್ಕೆ ಚ್ಯುತಿ ತಂದುಕೊಂಡಂತ ಆಗುತ್ತೆ. ಈ ಕಾರಣದಿಂದ ಸರಿ, ಹಾಗಾದರೆ ಯುದ್ಧ ಅನಿವಾರ್ಯ ಅಂತ ತೀರ್ಮಾನ ಆಯಿತು. ಧೃತರಾಷ್ಟ್ರನಿಗೆ ಒಂದು ಏನು ಅಂತಂದರೆ, ಯುದ್ಧ ಆಯಿತು ಅಂತಂದರೆ ನನ್ನ ಮಕ್ಕಳು ಯಾರೂ ಉಳಿಯೋದಿಲ್ಲ ಅಂತ ತನಗೆ ತೀರಾ ಭರವಸೆ ಇದೆ. ಅಷ್ಟು ಅಂತೂ ಆತನಿಗೆ ಗ್ಯಾರಂಟಿ. ಅದಕ್ಕೇನು ಮಾಡ್ದ? ಒಂದು ಉಪಾಯವನ್ನು, ಕೊನೆಯ ಒಂದು ಪ್ರಯತ್ನ. ಎಲ್ಲಿ ತನಕ ಯುದ್ಧ ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇದೆ. ಆತನ ಭಗವದ್ಗೀತೆ ಆರಂಭದಲ್ಲೂ ಒಂದು ಮಾತು ಕೇಳ್ತೇವಲ್ಲ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಕೇಳ್ತಾರೆ. ಕೌರವರು ಪಾಂಡವರು ಕುರುಕ್ಷೇತ್ರದಲ್ಲಿ ಸೇರಿದ್ರಲ್ವ ಯುದ್ಧಕ್ಕೆ ಅಂತ ಸೇರಿದ ಮೇಲೆ ಏನು ಮಾಡಿದ್ರು ಅಂತ, ಅವರು ಊಟಕ್ಕೆ ಕೂತಿದ್ರಲ್ಲ, ಆಮೇಲೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಊಟಕ್ಕೆ ಅಂತ ಕೂತವ್ರು ಇನ್ನೇನು ಮಾಡ್ತಾರೆ? ಊಟ ಮಾಡದೆ ಇನ್ನೇನು ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕಾಗತ್ತ? ಅವ್ನು ಕೇಳ್ದ, ಸಮವೇತ ಯುತ್ಸವ, ಯುದ್ಧ ಮಾಡಬೇಕು ಅಂತ ಬಂದವರು ಏನು ಮಾಡಿದ್ರು ಅಂದರೆ, ಕೊನೆ ತನಕವೂ ಒಂದು ಯೋಚನೆ ಇದೆ, ಎಲ್ಲೋ ಒಂದು ಕಡೆ ಯುದ್ಧ ನಿಲ್ಬೋದೇನೋ, ಈ ಕಾರಣದಿಂದ ಆದರೂ, ಈ ನೆಪದಿಂದ ಆದರೂ ನನ್ನ ಮಕ್ಕಳು ಉಳಿಬೋದೇನೋ ಅಂತ ಯೋಚನೆ ಇದ್ದಾನೆ. ಈ ಸಂದರ್ಭದಲ್ಲಿ ಅವರು ಆ ಥರ ಒಂದು ಉಪಾಯವನ್ನು ಮಾಡುವಂಥದ್ದೇನು ಅಂತಂದರೆ, ಸಂಜಯನನ್ನು ಅವರ ಹತ್ರ ಕಳಿಸ್ತಾರೆ, ಪಾಂಡವರ ಹತ್ರ ಕಳಿಸ್ತಾರೆ. ಅದರಲ್ಲಿಯೂ ಕೂಡ ಎಲ್ಲರ ಹತ್ರ ಹೋಗಿ ಮಾತಾಡೋದು ಬೇಡ, ಧರ್ಮರಾಜನ ಹತ್ರ ಮಾತಾಡೋದು. ಅವನು ಒಳ್ಳೆಯವರು, ಏನಾದರೂ ಹೇಳಿದ್ರೆ ಹೂ ಅಂದ್ಬಿಡ್ತಾನೆ. ದೊಡ್ಡಪ್ಪ ಹೇಳ್ದ ಅನ್ನೋ ಕಾರಣದಿಂದ ಕೆಲವು ಸಲ ಹೂ ಅಂತ ಹೇಳೋದಿರುತ್ತೆ.
ಏನು ಹೇಳಿ ಕಳಿಸಿರ್ಬೋದು? ಒಬ್ಬ ಹಿರಿಯನಾದವನು, ಧೃತರಾಷ್ಟ್ರನಂತಹ ಒಬ್ಬ ವ್ಯಕ್ತಿ ಏನು ಹೇಳಿ ಕಳಿಸಿರ್ಬೋದು? ಯಾರಿಗೆ ಹೇಗೆ ಕೌರವರನ್ನು, ತನ್ನ ಮಕ್ಕಳನ್ನು, 100 ಜನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂಥವನು ಆ ಪಾಂಡವರನ್ನು ಹಾಗೆ ನೋಡ್ಬೇಕು. ಯಾಕೆಂದರೆ ಅಪ್ಪ ಇಲ್ಲದ ಮಕ್ಕಳು. ಇಂಥ ಸಂದರ್ಭದಲ್ಲಿ ಏನು ಹೇಳಿ ಕಳಿಸಿರ್ಬೋದು ಅಂತಂದರೆ, ಏನು ಹೇಳಿ ಕಳಿಸಿದ್ದಾನೆ? ನಮ್ಮಲ್ಲೇ ಯಾಕೆ ಯುದ್ಧ ಜಗಳ ಎಲ್ಲ ಯಾಕೆ ಬೇಡ, ನೀವು ಹೇಗೂ ಈಗ ವನವಾಸ ಅಜ್ಞಾತವಾಸಗಳಲ್ಲಿದ್ದು ನಿಮ್ಗೆ ಅಭ್ಯಾಸ, ಕಾಡಲ್ಲಿದ್ದ ಅಭ್ಯಾಸ ಆಗಿಬಿಟ್ಟಿದೆ, ಅದನ್ನೇ ಮುಂದುವರಿಸ್ಬಿಡಿ. ಯಾವ 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 ಮನಸ್ಥಿತಿಯಲ್ಲಿ ಧೃತರಾಷ್ಟ್ರ ಇರ್ಬೋದು ಅಂತ ನಾವು ಯೋಚನೆ. ಅಂದರೆ ನೀವು ಹೆಂಗೂ ಕಷ್ಟಪಡ್ತಿದ್ರಲ್ವ, ಕಷ್ಟಪಟ್ಕೊಂಡೆ ಇದ್ಬಿಡಿ. ನಿಮ್ಗೆ ಹೆಂಗೂ ಇಷ್ಟೇ ಸಂಬಳ ತಾನೆ, ಇಷ್ಟೆಲ್ಲ ಇದ್ಬಿಡಿ, ಅಭ್ಯಾಸ ಅಂತೂ ಆಗಿದೆಯಲ್ಲ, ಯಾಕೆ ನಿಮಗೆ ಬೋನಸ್ ಬೇಕು ಅಂತ ಕೇಳಿದ್ರೆ ಒಬ್ಬ ಯಜಮಾನಿ ಏನು ಹೇಳ್ತೀವಿ? ಹಾಗೆ ಧೃತರಾಷ್ಟ್ರ ಹೇಳಿ ಕಳಿಸ್ತಾನೆ, ಹೆಂಗೂ ನಿಮ್ಗೆ ಅಭ್ಯಾಸ ಆಗಿದೆಯಲ್ಲ, ಹಾಗೆ ಅದನ್ನು ಮುಂದುವರಿಸ್ಬಿಡಿ. ಯುದ್ಧ ಯಾಕೆ, ಜಗಳ ಯಾಕೆ? ಸರಿ, ಈ ವಿಷಯ ಹೋಗಿ ಅಲ್ಲಿ ಹೇಳದ. ಆ ಕಡೆಯಿಂದ ಏನೋ ಒಂದು ಉತ್ತರ ಬಂದಿದೆ. ಅದೇನು ಉತ್ತರ ಬಂದಿದೆ? ಏನೋ ಒಂದು ಉತ್ತರವನ್ನು ಆ ಕಡೆಯಿಂದ ಹೇಳಿ ಕಳಿಸಿದ್ದಾರೆ. ಪಾಂಡವರ ಕಡೆಯಿಂದ ಒಂದು ಉತ್ತರ ಬಂದಿದೆ. ಸಂಜಯ ಇಲ್ಲಿಗೆ ಬಂದ, ವಾಪಸ್ ಬಂದ, ಹಸ್ತಿನಾಪಟ್ಟಣಕ್ಕೆ ಬಂದ. ಕುತೂಹಲ, ಧೃತರಾಷ್ಟ್ರ ಏನು ಹೇಳಿ ಕಳಿಸಿರ್ಬೋದು? ಅಕಸ್ಮಾತ್ ತಾನು ಅಂದ್ಕೊಂಡಂತೆ ಯುದ್ಧ ಬೇಡ, ಹೌದು ದೊಡ್ಡಪ್ಪ ಹೇಳಿದ ಸರಿ ಇದೆ, ನಾವು ಇಲ್ಲೇ ಕಾಡಲ್ಲೇ ಇದ್ದು ಬಿಡ್ತೀವಿ ಅಂತ ಹೇಳಿದ್ರ ಏನು ಕಥೆ? ತುಂಬ ಕುತೂಹಲ. ಬಂದ ಸಂಜಯ ಕಾಯ್ತಾ ಕೂತ್ಕೊಂಡಿದ್ದ. ಬಂದವನೇ ಏನು ಮಾಡಿದ್ರು? ಅವನು ಹೇಳ್ದ, ಈಗ ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಏನೋ ಒಂದು ಸೀರಿಯಲ್ ನೋಡ್ತಾ ಇರ್ತೀವಿ ಅಂತ ಇಟ್ಕೊಂಡು, ಸುಮ್ಮನೆ ಸಹಜ ಒಂದು ಸೀರಿಯಲ್ ನೋಡ್ತಾ ಇರ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಆ ಶುಕ್ರವಾರ ದಿವಸ ಅಂಥದ್ದೇ ತೋರಿಸಿರ್ತಾರೆ. ಈಗ ನಮಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ, ಆರಂಭದಲ್ಲಿ ಸ್ವಲ್ಪ ಹೆದರ್ತಿದ್ವಿ. ಇದಕ್ಕಿದಂತ ಒಬ್ಬ ವ್ಯಕ್ತಿ ಹಿಂಗೆ ತೆಗೆದು ಗನ್ ತೆಗೆದು ಹಿಂಗೆ ಹಿಡಿದು ಬಿಡ್ತು. ನಮಗೆ 2 ದಿವಸ ಇಂಥ ಕುತೂಹಲ, ನಿದ್ದೆ ಬರಲ್ಲ. ಅವನೇನು ಶೂಟ್ ಮಾಡಿದ್ನ ಅಥವಾ ಶೂಟ್ ಮಾಡೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಯಾರಾದರೂ ಬಂದ್ರ, ಏನು ಕತೆ, ಎಷ್ಟು ಟೆನ್ಷನ್. ಹಾಗೆ ಬಂದ ಸಂಜಯ ಅವನೇನು ಮಾಡ್ದ ಅಂತಂದರೆ, ನಾನು ನಾಳೆ ಬೆಳಿಗ್ಗೆ ಬಂದು ನಿನ್ನನ್ನು ಭೇಟಿ ಆಗ್ತೀನಿ, ತುಂಬ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೆಲ್ಲ, ಆಯಾಸ ಆಗಿದೆ ಅಂತೇಳಿ ಹೋಗ್ಬಿಟ್ಟು. ಈಗ ಅವನೇನೋ ಹೋಗಿ ಆರಾಮಾಗಿ ಆಯಾಸ ಆಗಿದೆ ಅಂತ ಮಲ್ಕೊಂಡ್ಬಿಟ್ಟ ಸಂಜಯ. ಧೃತರಾಷ್ಟ್ರನಿಗೆ ನಿದ್ದೆ ಬರ್ತದೆ. ಏನು ಮಾಡೋದು? ಒದ್ದಾಡ್ದ, ಆಚೆ ಹೊರಳಾಡ್ದ, ಈಚೆ ಹೊರಳಾಡ್ದ, ಏನು ಮಾಡೋದು? ಕೊನೆಗೆ ಒಂದು ಉಪಾಯ ಹೊಳೆಯಿತು. ಇಂಥ ಸಂದರ್ಭದಲ್ಲಿ ವಿದುರನನ್ನು ಕರೆದರೆ ಅವನೇನಾದರೂ ಸ್ವಲ್ಪ ಮನಸ್ಸಿಗೆ ಹಿತವಾದ ಮಾತುಗಳನ್ನು ಆಡಬಹುದು ಅಂತ ಅನಿಸ್ತು. ವಿದುರನಿಗೆ ಹೇಳಿ ಕಳಿಸಿದ. ವಿದುರ ಬಂದ. ಅಲ್ಲೆಲ್ಲ ಕೆಲವು ವಿಷಯಗಳಿದೆ. ಯಾಕೆಂದರೆ ವಿದುರ ನೇರ ಅಣ್ಣನೇ ಸಾಕ್ಷಾತ್ ಅಣ್ಣನ ಮನೆಯೇ, ಅವನ ಅಂತಃಪುರವನ್ನೇ ಪ್ರವೇಶ ಮಾಡೋದಾದರೂ ನೇರವಾಗಿ ಹಿಡಿದಂತೆ ಪ್ರವೇಶ ಮಾಡಬಾರ್ದು. ಇವೆಲ್ಲ ನಮಗೆ ಮಹಾಭಾರತ ಪುರಾಣಗಳು ಹೇಳ್ಕೊಡುತ್ತೆ. ಯಾಕೆಂದರೆ ಅವನೊಬ್ಬ ಗೃಹಸ್ಥ. ಎಷ್ಟೇ ನಿಮಗೆ ಸಲಿಗೆ ಇದ್ದರೂ ಕೂಡ ಒಂದು ಹಂತಕ್ಕೆ ಯೋಚನೆ ಮಾಡಬೇಕು. ತಂದೆ ತಾಯಿ ಇಬ್ಬರೇ ಇದ್ದಾರೆ ಅಂತಂದರೆ ಒಬ್ಬ ಮಗನೂ ಕೂಡ ಹೋಗ್ಬೇಕಾದ್ರೆ ಒಳಗೆ ಬರಲ್ಲ ಅಂತ ಕೇಳ್ಕೊಂಡು ಹೋಗ್ಬೇಕು. ತಂದೆ ತಾಯಿ. ಯಾಕೆಂದರೆ ಅವರು ಗೃಹಸ್ಥರಾದ್ರಿಂದ ಅವ್ರಿಗೊಂದು ಪ್ರೈವೇಸಿ ಇದ್ದೇ ಇರುತ್ತೆ. ಈ ಕೆಲವು ಸೂಕ್ಷ್ಮಗಳಿರುತ್ತಲ್ಲ, ಹಾಗೆ ವಿದುರನೂ ಕೂಡ ಆ ಒಂದು ಸೂಕ್ಷ್ಮವನ್ನು ಆತ ಗಮನಿಸ್ಕೊಂಡು ನಾನು ಒಳಗೆ ಬರಬಹುದಾ ಅಂತ ನೋಡ್ಕೊಂಬನ್ನಿ ಅಂತ ದ್ವಾರಪಾಲಕರು ಹೇಳಿ ಕಳಿಸ್ತಾನೆ. ಇಲ್ಲ ಬರಬಹುದಂತೆ ಅಂತ ಆ ಕಡೆಯಿಂದ ಸುದ್ದಿ ಬರುತ್ತೆ. ಆಮೇಲೆ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಅಂದರೆ ನಾನು ಯಾಕೆ ಈ ವಿಷಯವನ್ನು ಹೇಳಿದೆ ಅಂತಂದರೆ, ಯಾಕೆ ನಾವು ಪುರಾಣ ಇತಿಹಾಸವನ್ನು ಯಾಕೆ ಅಧ್ಯಯನ ಮಾಡಬೇಕು? ಏನು ಅಧ್ಯಯನ ಮಾಡೋದ್ರಿಂದ ಏನಾಗ್ಬಿಡುತ್ತೆ? ಹಳೆಯ ಕಾಲದ ಕಥೆಗಳನ್ನು ತಿಳ್ಕೊಳ್ಳೋದ್ರೆ ಏನಾಗುತ್ತೆ ಅಂತಂದರೆ, ಏನು ಬರುತ್ತೋ ಬಿಡುತ್ತೋ ಕಾಮನ್ ಸೆನ್ಸ್ ಅಂತ ಬೆಳೆಯುತ್ತೆ. ಹೆಂಗೆ ಬಾಳಬೇಕು ಅನ್ನೋದನ್ನು ನಮ್ಮ ಪುರಾಣ, ನಮ್ಮ ಇತಿಹಾಸಗಳು ನಮಗೆ ಹೇಳಿಕೊಡ್ತವೆ. ಇಡೀ ವಿದುರ ನೀತಿ ಅಂದರೆ ಅದು ಹಾಗೇನೆ, ಹೆಂಗೆ ಬಾಳಬೇಕು ಅನ್ನುವಂಥದ್ದನ್ನು ನಿರಂತರವಾಗಿ ಅದು ಹೇಳುತ್ತೆ ನಮಗೆ. ಸರಿ ಆಯಿತು. ಆಮೇಲೆ ಒಳಗೆ ಹೋದಾಗ ಧೃತರಾಷ್ಟ್ರ ಯಥಾ ಪ್ರಕಾರ ಹೇಳ್ದ, ಏನೇನು ನಡೆದಿತ್ತು ಎಲ್ಲ ಹೇಳ್ದೆ. ಈಗ ಸಂಜೆ ಹೋಗಿದ್ದ, ಬಂದ, ಏನು ಉತ್ತರ ಹೇಳಲಿಲ್ಲ, ಸೀದಾ ಹೋಗ್ಬಿಟ್ಟ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಸರಿ, ನಾನೇನು ಮಾಡಲಿ? ಪಾಪ ವಿದುರ ಬಂದಾಗ ಏನು ಮಾಡ್ಬೇಕು? ಏನು ಜೋಗುಳ ಹಾಡಬೇಕೆ? ನಿದ್ದೆ ಬಂದಿಲ್ಲ ಅಂದರೆ ಏನು ಸಣ್ಣ ಕೂಸೆ? ಮತ್ತು ವಿದುರ ಅಂತ ಏನಿದಾನಲ್ಲ, ಇವನು ತುಂಬ ನಿಷ್ಠುರವ ಮತ್ತು ಸತ್ಯ. ಯಾವತ್ತೂ ಸತ್ಯ ಹೇಳುವವರು ನಿಷ್ಠುರನೇ, ಅದರಲ್ಲಿ ಏನು ಸಂಶಯನೇ ಇಲ್ಲ. ನಿಮ್ಮನ್ನು ಸುಮ್ಮನೆ ಏನೋ ಮೇಕಪ್ ಮಾಡಬೇಕು, ನಿಮ್ಮನ್ನು ಸಂಭಾಳಿಸಬೇಕು ಅಂದರೆ ಏನು ಬೇಕಿದ್ರೆ ಹೇಳ್ಬೋದು, ಅದು ಬೇರೆ ವಿಚಾರ.
ಇರೋದನ್ನು ಇದ್ದದ್ದಾಗಿ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಅನ್ಸುತ್ತೆ ಇವನು ನಿಷ್ಠುರವಾದಿ ಅಂತ ಅನ್ಸುತ್ತೆ. ವಿದುರ ನಿಷ್ಠುರನಾಗ್ಲಿಕ್ಕೆ ಏನು ಕಾರಣ? ಇಂಥ ಬರೀ ನಿಷ್ಠುರ, ಏನು ಹೇಳಿದ್ರು ಸತ್ಯ ಹೇಳ್ತಾನೆ, ಏನು ಹೇಳಿದ್ರು ಸುಳ್ಳು ಹೇಳೋದೇ ಇಲ್ಲ. ಏನು ನಿಷ್ಠುರ ಆಗ್ಲಿಕ್ಕೆ ಏನು ಕಾರಣ? ಯಾಕೆಂದ್ರೆ ವಿದುರನು ಯಮಧರ್ಮನ ಅವತಾರ ಅಂತ ಆಗಿರೋದು. ಯಮಧರ್ಮನೇ ಸಾಕ್ಷಾತ್ತಾಗಿ ವಿದುರನಾಗಿ ಬಂದಿರೋದು. ಯಮ ಹೆಂಗಿದ್ದಾನೆ ಯೋಚನೆ, ಅವನು ಎಷ್ಟು ನಿಷ್ಠುರ. ಯಮನ ಬಗ್ಗೆ ಒಂದು ಮಾತಿದೆ, ಏನು, ಸಬಲೇ ದುರ್ಬಲೇ ವಾಪಿ ಸಮವರ್ತಿ ಯಮಸ್ಮೃತಃ. ಈಗ ನರಕಕ್ಕೆ ಹೋದವನು, ಈಗ ನಾವೆಲ್ಲ ಕೇಳಿರ್ತೀವಿ, ಪ್ರತಿ ದಿವಸ ಕೇಳಿರ್ತೀವಿ, ಯಾರೋ ಜೈಲಲ್ಲಿದ್ದಾರೆ, ಅರೆಸ್ಟ್ ಏನೋ ಆಗಿದ್ದಾರೆ, ಅದೆಲ್ಲ ಆರಾಮ ಐಷಾರಾಮಿ ಜೀವನ. ಬೇರೆ ಖೈದಿಗಳಿಗೆ ಒಂಥರ, VIP ಗಳಿಗೆ ಒಂಥರ. ಇವನು ಹಾಗಲ್ಲ. ಯಮನ ಹತ್ರ ನೀವು ಹೋದರೆ ಯಮ ಹೇಳ್ತಾನೆ, ನೀವು ಮೂರ್ಖೇಪಿ ಪಂಡಿತೇ ವಾಪಿ ದರಿದ್ರೇ ವಾ ಶ್ರೇಯಾನ್ವಿತೆ ಸಬಲೇ ದುರ್ಬಲೇ ವಾಪಿ ಸಮವರ್ತಿ ಯಮಸ್ಮೃತ ಅಂತ. ಅಲ್ಲಿಗೆ ಹೋದವರು ಅಯ್ಯೋ ದೊಡ್ಡ ಆಚಾರ ಬಂದ್ಬಿಟ್ಟಿದ್ದಾರೆ, ದೊಡ್ಡ ವಿದ್ವಾಂಸರು ಬಂದ್ಬಿಟ್ಟಿದ್ದಾರೆ ಅಂತೇನಿಲ್ಲ. ಯಮನ ಪಟ್ಟಣಕ್ಕೆ ಹೋಗಿದ್ರಿ ಅಂದ್ರೆ ನೀವು ತಪ್ಪೇ ಮಾಡಿರ್ತೀರಿ ಅಂತಲೇ ಅರ್ಥ. ನೀವೇನೋ ಹಿಂದೆ ಪಂಡಿತರಾಗಿದ್ವಿ ನಾವು, ಅಲ್ಲಿ ಹೋಗಿ ನಾವೇನಾದ್ರೂ ಅಕಸ್ಮಾತ್ ನಮಗೆಲ್ಲ ಶಿಕ್ಷೆ ಕಡಿಮೆ ಮಾಡಿ ನಾವಲ್ಲಿ ಹಿಂದೆ ಭೂಮಿಯಲ್ಲಿದ್ದ ದೊಡ್ಡ ಪಂಡಿತರಾಗಿದ್ವಿ. ಅಲ್ಲಿ ಯಮನ್ ದೂತರು ಹೇಳ್ತಾರೆ, ಅವೆಲ್ಲ ಅಂಧಕಾಲದ ವಿಷಯಗಳೆಲ್ಲ ಈಗ ತರಬೇಡಿ, ಈಗೇನು ಬೇಕು, ನೀನು ಇಲ್ಲಿ ಬಂದವನು, ಇಲ್ಲಿ ನೀನು ಅಪರಾಧಿ ಅಷ್ಟೇ. ನೀನು ಪಂಡಿತನೇ ಆಗಿರು, ನೀನು ಮೂರ್ಖನೇ ಆಗಿರು, ನೀನು ಬಲಿಷ್ಠನೇ ಆಗಿರು, ನೀನು ದುರ್ಬಲನೇ ಆಗಿರು, ನೀನು ಶ್ರೀಮಂತನೇ ಆಗಿರು, ನೀನು ಬಡವನೇ ಆಗಿರಪ್ಪ. ಇಲ್ಲಿ ಏನು ನಾವೇನು ನೋಡ್ತೀವಪ್ಪ, ನೀನು ಏನು ತಪ್ಪು ಮಾಡಿದೆ ಇಷ್ಟು ನಿಷ್ಠುರವಾದ ಅವನು, ಎಲ್ಲಿ ಯಾರಿಗೂ ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆಯೇ ಇಲ್ಲ. ಅಂತಹ ಯಮ ವಿದುರನಾಗಿ ಹುಟ್ಟಿ ಬರುವಂಥ ಒಂದು ಪ್ರಸಂಗ ಬರುತ್ತೆ. ಅದಕ್ಕೊಂದು ಸಣ್ಣ ಕಥೆಯೂ ಇದೆ. ಹಿಂದೆ ಒಬ್ಬರು ಮಾಂಡವ್ಯ ಅಂತ ಒಬ್ಬ ಋಷಿಗಳಿತ್ತು, ಮಾಂಡವ್ಯ ಋಷಿಗಳು. ಮಾಂಡವ್ಯ ಋಷಿಗಳು ಅವರ ಆಶ್ರಮದಲ್ಲಿ ಅವ್ರ ಪಾಡಿ ಅವರು ವಾಸವಾಗಿರ್ತಿದ್ರು. ಒಬ್ಬ ರಾಜನ ಮನೆಯಿಂದ ಈ ಕಳ್ಳರು ಏನು ಮಾಡ್ತಾರೆ ಅಂದರೆ ಒಂದಿಷ್ಟು ಹಣವನ್ನು ಒಬ್ಬ ಕದ್ಕೊಂಡು ಬರ್ತಾನೆ. ಕದ್ಕೊಂಡು ಬಂದು ಅಲ್ಲೆಲ್ಲೋ ಅಡಿಗೆ ಇಡಿಸಿ ಪರಾರಾಗಿರ್ತಾರೆ. ಸರಿ, ಅವ್ರು ಬಂದು ನೋಡ್ತಾರೆ, ಈ ಆಶ್ರಮದಲ್ಲಿ ಈ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಅವ್ರಿಗೇನು ಅನಿಸ್ತು, ಬಂದ ಭಟರುಗಳಿಗೆ ಏನು ಅನಿಸ್ತು ಅಂದರೆ, ಈ ಕದ್ದುಕೊಂಡು ಬಂದ ವ್ಯಕ್ತಿನೇ ಹಿಂಗೇನೋ ಧ್ಯಾನ ಮಾಡ್ತಾ ಕೂತಿದ್ದಾನೆ. ಇವರು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಆ ಟೈಮಿಗೆ ಮಾಂಡವ್ಯ ಧ್ಯಾನ ಮಾಡ್ತಾ ಕೂತಿದ್ದಾನೆ ಅಂತ ಬಂದು ಕೇಳಿದ್ರು, ಮಾತಾಡಲಿಲ್ಲ. ಇವರು ಸಮಾಧಿ ಅವಸ್ಥೆಗೆ ತಲುಪಿಬಿಟ್ಟಿದ್ರು. ಸರಿ, ಹಿಂಗೆ ಕೂತಿರ್ತಾರಲ್ಲ, ಧ್ಯಾನಕ್ಕೊಂದು ಭಂಗಿ ಇರುತ್ತಲ್ಲ, ಹೆಂಗೆ ಒಂದಂಗೆ ನಿಂತಲ್ಲೇ ಧ್ಯಾನ ಅಂತ ಮಾಡಲ್ವ. ಈಗ ನಾನು ಕೂತಿರ್ಬೋದು ಅಂತ ಇಟ್ಕೊಳ್ಳೋಣ. ಹೆಂಗೆ ತೊಗೊಂಡೋಗಿರ್ಬೋದು, ಹೆಂಗೆ ಕೂತಿದವರು ಹಾಗೆ ಎತ್ಕೊಂಡು ಹೋದ್ರು. ಎತ್ಕೊಂಡು ಹೋದ್ರು, ರಾಜ ಮಾತಾಡಿಸ್ತಾನೆ, ರಾಜನ ಹತ್ರನೂ ಉತ್ತರ ಇಲ್ಲ. ಇವ್ರು ಧ್ಯಾನದಲ್ಲಿದ್ದಾರೆ, ಎತ್ಕೊಂಡು ಹೋದ್ರು, ಗೊತ್ತಾಗಲಿ ಇವ್ರಿಗೆ. ರಾಜನ ಸಿಟ್ಟು ಬಂತು. ರಾಜ ಹೇಳ್ದ, ಇವನು ನಾಟಕ ಮಾಡ್ತಿದ್ದಾನೆ, ಇದು ಮನುಷ್ಯ, ಇವನು ತಗೊಂಡೋಗಿ ಶೂಲದ ಮೇಲೆ ಕೂಡಿಸಿ, ಯಾವಾಗ ಗೊತ್ತಾಗ್ತೀವಿ. ಎತ್ತಿ ತಗೊಂಡೋಗಿ ಯಾವ ಸ್ಥಿತಿಯಲ್ಲಿದ್ರು ಆ ಸ್ಥಿತಿಯಲ್ಲಿ ನನಗೆ ಶೂಲದ ಮೇಲೆ ಕೂಡಿಸ್ಬಿಟ್ರು, ಒಂದು ಕಬ್ಬಿಣದ ಶೂಲದ ಮೇಲೆ. ಎಚ್ಚರ ಇಲ್ಲ ಪುಣ್ಯ. ಆ ಶೂಲ ಕಂಠದವರೆಗೆ ಬಂತು. ಆವಾಗ ಸ್ವಲ್ಪ ಎಚ್ಚರ ಆಯ್ತು. ಯಾವಾಗ ಆ ಶೂಲ ಅಲ್ಲಿ ತನಕ ಬಂದರು. ಈಗ ಎಷ್ಟು ನಾಟಕ ಮಾಡ್ಬೋದು ಮನುಷ್ಯ, ಏನೊಂದು ಚೂಟಿದ್ರೆ ಏನೋ ನಾಟಕ ಮಾಡ್ಕೊಂಡು ಹಾಗೆ ಕೂತಿರ್ಬೋದು, ಹೊಡೆದ್ರೆ ನಾಟಕ ಮಾಡ್ಕೊಂಡು ಕೂತಿರ್ಬೋದು. ತನ್ನ ದೇಹವನ್ನೇ ಸೀಳಿಕೊಂಡು ಒಂದು ಕಬ್ಬಿಣದ ಶೂಲ ಮೇಲೆ ಬರ್ತಾ ಇದೆ, ಆದರೂ ಕೂತಿದ್ದಾನೆ ಅಂತಂದ್ರೆ ಇದು ನಾಟಕ ಅಲ್ಲ ಅಂತ ಗೊತ್ತಾಗಿದೆ. ಇಳಿಸ್ರಿ ತಪ್ಪಾಯಿತು, ದೊಡ್ಡ ಜ್ಞಾನಿಗಳನ್ನು ತಂದಿದ್ದೀವಿ ನಾವು, ಇಲ್ಲಿ ಕೂಡಿಸಿಬಿಟ್ಟಿದ್ದೀವಿ ಅಂತ ಅನಿಸಿದ್ರು. ಕೆಳಗಿಳಿಸಿದ್ರು. ಮಾಂಡವ್ಯ ಋಷಿಗಳು ಏನು ಅನ್ಕೊಂಡು, ನಾನೇನೋ ಅಪರಾಧ ಮಾಡಿರ್ತೀನಿ, ಅದಕ್ಕೆ ನನಗಿಲ್ಲಿ ಶಿಕ್ಷೆ ಆಗಿರುತ್ತೆ. ಪಾಪ ಈ ರಾಜ ಇವನೊಬ್ಬ ನಿಮಿತ್ತ ಅಷ್ಟೆ, ನಂದೇನೋ ಒಂದು ತಪ್ಪಿರುತ್ತೆ, ನಾನೇನೋ ಒಂದು ಪಾಪ ಮಾಡಿರ್ತೀನಿ, ಆ ಕಾರಣದಿಂದ ಈ ಶಿಕ್ಷೆ ಆಗಿರುತ್ತೆ ಅಂತ ಅನಿಸ್ತು. ಅವ್ರಿಗೇನು ರಾಜನಿಗೇನೂ ಅನ್ನಲಿಲ್ಲ. ಆಮೇಲೆ ಅವರ ಆಯುಷ್ಯ ಎಲ್ಲ ಮುಗಿದ ಮೇಲೆ ಅವರಿಗೆ ಯಮನ ಪಟ್ಟಣಕ್ಕೆ ಹೋಗ್ತಾರೆ. ಯಮನ ಪಟ್ಟಣಕ್ಕೆ ಹೋದಾಗ ಯಮನನ್ನು ಕೇಳಿದ, ನನಗೆ ಏನು ತಪ್ಪು ಮಾಡಿರಲಿಲ್ಲ ನಾನು, ಅಂಥದ್ದು ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡು ಕರ್ಕೊಂಡೋಗಿ ನನ್ನ ಶೂಲದ ಮೇಲೆ ಕೂಡಿಸುವಷ್ಟು ದೊಡ್ಡ ಶಿಕ್ಷೆ ಕೊಟ್ಟರು ನನಗೆ. ಅಂಥದ್ದೇನು ತಪ್ಪು ಮಾಡಿದ್ದೆ ನಾನು, ನನಗೇನು ಗೊತ್ತಾಗ್ತಿಲ್ಲ, ನಾನೇನು ತಪ್ಪು ಮಾಡಿದ್ದು ನನಗೆ ಅರ್ಥನೇ ಆಗಲಿಲ್ಲ, ಏನು ತಪ್ಪು ಮಾಡಿದ್ದೆ. ಅದಕ್ಕೆ ಯಮ ಹೇಳ್ದ, ಏನೂ ಇಲ್ಲ, ನೀನು ಚಿಕ್ಕವನಾಗಿದ್ದಾಗ ನೀನೊಂದು ಇರುವೆಯನ್ನು ಹಿಂಗೆ ಚುಚ್ಚಿ, ಏನೋ ಹೊಳೆಯಿಂದಲೋ ಏನೋ ಹಿಂಗೆ ಚುಚ್ಚಿ ನೀನು ಸಾಯಿಸಿದ್ದಿ, ಅದಕ್ಕೆ ನಿನಗೆ ಆ ಶಿಕ್ಷೆ.
ಪಾಂಡವ ಋಷಿಗಳಂದು ಅವ್ರಿಗೆ ಪಕ್ಕಾ ಜ್ಞಾನ ಇದೆ, ಏನು ಮರುಗಿರು ಇಲ್ಲ. ಹೇಳಿದ್ರು ನಾನು ಚುಚ್ಚಿದ್ದು ಹೌದು ನಿಜ. ನಾನು ಚುಚ್ಚಿದ್ದು ಯಾವಾಗ? ನಾನು ನನ್ನ ಸಣ್ಣ ವಯಸ್ಸು, ಇನ್ನೂ ನನಗೆ 13 ವರ್ಷವೂ ಇರಲಿಲ್ಲ. ಆ ಟೈಮಲ್ಲಿ ನಾನು ಅದನ್ನು ಚುಚ್ಚಿದ್ದು, ಗೊತ್ತಿಲ್ಲದ ಸ್ಥಿತಿಯಲ್ಲ ಚುಚ್ಚಿದ್ದು. ಇಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದೆ ನಾನು ಆಗದೇ ಇರುವಂಥ ಸ್ಥಿತಿಯಲ್ಲಿ ನಾನು ಚುಚ್ಚಿದ್ದನ್ನು ತೊಗೊಂಡೋಗಿ ನೀವು ಶಿಕ್ಷೆ ಅಂತ ಕೊಡ್ತಾ ಇದ್ದೀರ. ಇದರಿಂದ 2 ಅಂಶ ಗೊತ್ತಾಯ್ತು ನನಗೆ. ಏನು ಅಂತಂದರೆ, ಮನುಷ್ಯನಿಗೆ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಿರ್ತೇವೆ, ನಮ್ಗೆ ಗೊತ್ತಾಗಲಿಲ್ಲ ಮಾಡಿಬಿಟ್ವಿ, ಗೊತ್ತಾಗಲಿಲ್ಲ ಮಾಡಿಬಿಟ್ವಿ. ಆದರೆ ಆ ಗೊತ್ತಾಗಲಿಲ್ಲ ಅಂತ ಹೇಳಲಿಕ್ಕೂ ಒಂದು ವಯಸ್ಸಿದೆ. ಅಲ್ಲಿ ತನಕ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಎಲ್ಲಿ ತನಕ? 1ನೇ ವರ್ಷದಿಂದ 12 ವರ್ಷದವರೆಗೆ ನನಗೆ ಗೊತ್ತಾಗಲಿಲ್ಲ ಅಂತ ಓಕೆ. 13 ವರ್ಷ ಆದ ಮೇಲೆಯೂ ಕೂಡ ನನಗೆ ಗೊತ್ತಾಗಲಿಲ್ಲ ಅಂದರೆ ಅದು ತಪ್ಪು. 2 ತಪ್ಪು. ಒಂದು, ಗೊತ್ತಾಗಲಿದೆ ಮಾಡದೆ ಅಂತ ಹೇಳಿದ್ದೊಂದು ತಪ್ಪು, ತಿಳ್ಕೊಳ್ಳದೆ ಇರೋದು 2ನೇ ತಪ್ಪು. ಈಗ ಏನೋ ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಹೆಲ್ಮೆಟ್ ಹಾಕ್ಕೋಬೇಕು, ಹಾಕ್ಕೊಂಡಿಲ್ಲ, ಪೊಲೀಸರು ಹೇಳೋದು ಹಾಕ್ಕೋಬೇಕು ನಂಗೆ ಗೊತ್ತಾಗಲಿಲ್ಲ ಅಂದರೆ. ನೀನೊಬ್ಬ ಸಿಟಿಜನ್ ಆಗಿದ್ದು ಹೆಲ್ಮೆಟ್ ಹಾಕ್ಕೋಬೇಕು ನಿನ್ಗೆ ಗೊತ್ತಾಗಲಿಲ್ಲ ಅಂತಂದರೆ, ಎಡಗಡೆ ರಸ್ತೆಯಲ್ಲಿ ಸಿಗ್ನಲ್ ಬಿದ್ದಿದೆ, ಸಿಗ್ನಲ್ ಬಿದ್ದಾಗ ಅದನ್ನು ದಾಟಬಾರ್ದು, ಸಾಮಾನ್ಯ ನಿಯಮ. ಈಗೇನು ಮಾಡ್ಬೇಕು ಈ ಸಂದರ್ಭದಲ್ಲಿ? ಯಾರೋ ಒಬ್ಬ ದಾಟ್ಬಿಟ್ಟ, ಸಿಕ್ಕಾಕೊಂಡ್ರೆ ಏನು ಹೇಳ್ತಾನೆ? ನಂಗೆ ಗೊತ್ತಾಗಲಿಲ್ಲ. ಈಗ ಎರಡು ಶಿಕ್ಷೆ ನಿನಗೆ. ದಾಟಿದ್ದೊಂದು ಶಿಕ್ಷೆ, ಗೊತ್ತಾಗಲಿಲ್ಲ ಅಂತ ಹೇಳಿದೊಂದು ಶಿಕ್ಷೆ ನಿನಗೆ. ಅಂದರೆ ಕೆಲವು ನಿಯಮಗಳನ್ನು, ಧರ್ಮಶಾಸ್ತ್ರದ ಕೆಲವು ಅಂಶಗಳನ್ನು, ಒಬ್ಬ ಮನುಷ್ಯನಾಗಿ ಮಾಡಬೇಕಾದ ಧರ್ಮಗಳು ಯಾವುದು ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದದ್ದು ಎಲ್ಲರ ಕರ್ತವ್ಯ. ನನಗೆ ಗೊತ್ತಿಲ್ಲ ಅಂತನ್ನುವಂಥದ್ದು ಅದು ಒಂದು ಪಾಪ. ಆದರೆ ವಾಸ್ತವಿಕವಾಗಿ ಇವರ ವಿಷಯದಾಗ ಇವರು 13 ವರ್ಷ ಆದಮೇಲೆ ಮಾಡಿದ್ದಲ್ಲ, 13 ವರ್ಷದ ಕೆಳಗಡೆ ಮಾಡಿದ್ದು. ಅದರಿಂದ ಶಿಕ್ಷೆ ಆಗಬಾರ್ದು. ಆದರೂ ಕೂಡ ಯಮ ಆ ಮಾತನ್ನು ಹೇಳಿದಾದ್ರಿಂದ ಯಮನಿಗೆ ಮಾಂಡವ್ಯರು ಶಾಪ ಕೊಡ್ತಾರೆ, ನೀನು ಎಲ್ಲಿ ಯಾವುದು ತಪ್ಪು ಯಾವುದು ತಪ್ಪಲ್ಲ ಅಂತ ತಿಳ್ಕೊಳ್ಳದೆ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ನೀನು. ಆದ್ದರಿಂದ ನೀನು ಶೂದ್ರನಾಗಿಬಿಟ್ಟು, ನೀನು ಶೂದ್ರನಾಗಿಬಿಟ್ಟು ಅಂತ ಯಮನಿಗೆ ಪಾಂಡವ ಋಷಿಗಳು ಶಾಪ ಕೊಟ್ಟರು. ಆದ್ದರಿಂದ ಯಮ ಶೂದ್ರನಾಗಿ ವಿದುರನಾಗಿ ಹುಟ್ಟಿ ಬರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮತ್ತೆ ಇಷ್ಟು ಸಣ್ಣ ವಿಷಯನೂ ಗೊತ್ತಾಗದೇ ಇರುವನು ಯಮ ಹೆಂಗಾಗ್ತಾನೆ ಅಂತ. ಇಡೀ ನರಕಕ್ಕೆ ರಾಜನ ಹೆಂಗಾಗ್ತಾನೆ? 12 ವರ್ಷದ ಕೆಳಗಡೆ ಮಾಡಿದ್ದು ತಪ್ಪಲ್ಲ ಅನ್ನುವಂಥದ್ದು ಕಾನೂನಲ್ಲಿ ಇದೆ. ಈ ಕಾನೂನು ಗೊತ್ತಿಲ್ಲದೆ ನೀನು ಜಡ್ಜಾಗಿ ಹೆಂಗೆ ಗೊತ್ಕೋತೀಯ ನೀನು? ಸಾಮಾನ್ಯ ನಿಯಮ ಅಲ್ವಾ? ಯಾವ ವಯಸ್ಸಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗಸರಾದ್ರೆ ಏನು ಮಾಡಬೇಕು, ಗಂಡಸರಾದ್ರೆ ಏನು ಮಾಡಬೇಕು, ಇದೆಲ್ಲ ಒಂದು ಸಾಮಾನ್ಯ ನಿಯಮಗಳಲ್ವ. ಸರ್ಕಾರಿ ನೌಕರನಾದ್ರೆ ಏನು ಮಾಡಬೇಕು, ಇವೆಲ್ಲ ಸಾಮಾನ್ಯ ನಿಯಮ ಏನೋ ಗೊತ್ತಿರಬೇಕು. ಜಡ್ಜಾಗಿ ಗೊತ್ತಿದೆ ಅಂದರೆ ನಿಯಮಗಳು ನಿಂಗೆ ಗೊತ್ತಿರಬೇಕು. ಹಾಗಾದ್ರೆ ಯಮನಾದವನಿಗೆ ನಿಂಗೆ ಗೊತ್ತಿರಬೇಕಲ್ವಾ? ನೀನು ಗೊತ್ತಿಲ್ಲ, ನೀನು ಹಾಗೆ ಶಿಕ್ಷೆ ಕೊಟ್ಬಿಡ್ತೀನಿ ಅಂತಂದರೆ ಯಮ ಗೊತ್ತಿದ್ದು ಹೇಳಿದ. ಯಾಕೆ ಹೇಳ್ದ ಅಂತಂದರೆ, ನಮ್ಮಲ್ಲಿ ಕೆಲವು ಜ್ಞಾನಿಗಳು ಏನು ಮಾಡಿಬಿಡ್ತಾರೆ ಅಂತಂದರೆ, ಅವರ ಪುಣ್ಯ ಸಾಧನೆ ಹೆಂಗಿರುತ್ತೆ ಅಂದರೆ, ಅವರ ಯೋಗ್ಯತೆ ಮೀರಿ ಪುಣ್ಯ ಆಗಿರುತ್ತೆ. ಕೆಲವು ಸಲ ಅವರ ಶಕ್ತಿ ಎಷ್ಟಿದೆಯೋ, ಅವರ ಸಾಮರ್ಥ್ಯ ಏನಿದೆಯೋ, ಸಾಮರ್ಥ್ಯವನ್ನು ಮೀರಿ ಪುಣ್ಯ ಸಂಪಾದನೆ ಮಾಡುತ್ತಾರೆ. ಆ ಸಾಮರ್ಥ್ಯವನ್ನು ಮೀರಿ ಪುಣ್ಯ ಸಂಪಾದನೆ ಮಾಡೋದು ವಾಸ್ತವಿಕವಾಗಿ ಆ ಪುಣ್ಯ ಸಂಪಾದನೆ ಮಾಡುವವರಿಗೆ ಒಳ್ಳೆಯದು. ಒಬ್ಬ ಮನುಷ್ಯ ಇಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಒಂದು ನಿಯಮ ಇಟ್ಟಿದ್ದಾರೆ ಅಂತ ಇಟ್ಕೊಂಡು, ಒಂದು ದೇಶದಲ್ಲಿ ಹಿಂಗೊಂದು ನಿಯಮ ಇಟ್ಟಿದ್ದಾರೆ. ಏನಪ್ಪ, ಇಷ್ಟು ಹಣ ಸಂಪಾದನೆ ಮಾಡ್ಬೋದು, ಇದಕ್ಕಿಂತ ಹಣ ಜಾಸ್ತಿ ಸಂಪಾದನೆ ಆಯಿತು ಅಂತಂದರೆ ಅದನ್ನು ನೀನು ಸರ್ಕಾರಕ್ಕೆ ಒಪ್ಪಿಸಬೇಕು. ಅದಕ್ಕಿಂತಲೂ ಜಾಸ್ತಿ ಹಣವನ್ನು ನೀನು ಇಟ್ಕೊಂಡಿದ್ದೀಯ ಅಂದರೆ ನೀನು ಅಪರಾಧಿ ಆಗ್ತಿ ಅಂತ ಏನಾದರೂ ಒಂದು ನಿಯಮ ಮಾಡಿದ್ರು ಅಂತ ಇಟ್ಕೊಳ್ಳಿ. ನಮ್ಮ ದೇಶದಲ್ಲಿ ಆ ನಿಯಮ ಇಲ್ಲ, ಯಾರು ಎಷ್ಟು ಬೇಕಿರೋ ಸಂಪಾದನೆ. ಒಂದು ದೇಶದಲ್ಲಿ ಹಿಂಗೊಂದು ನಿಯಮ ಇದೆ. ಏನಂತ ನಿಯಮ ಇದೆ? ಒಂದಿಷ್ಟು ಕೋಟಿ, ಒಂದು 100 ಕೋಟಿ ಅಂತ ಒಂದು ಅಂದಾಜು ಇಟ್ಕೊಳ್ಳೋಣ. 100 ಕೋಟಿಯಷ್ಟು ನಿನ್ನ ವ್ಯಕ್ತಿಗತವಾದ ಹಣವನ್ನು ನೀನು ಸಂಪಾದನೆ ಮಾಡ್ಬೋದು. 100 ಕೋಟಿಗಿಂತ ಮೀರಿ ಸಂಪಾದನೆ ಮಾಡಿದ್ರೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಅದಕ್ಕಿಂತ ಜಾಸ್ತಿ ನಿನ್ನ ಹತ್ರ ಇಟ್ಕೊಂಡ್ರೆ ನೀನು ಅಪರಾಧಿ ಆಗ್ತಿ ಅಂತ ಏನಾದರೂ ಒಂದು ನಿಯಮ ಇದ್ದರೆ, ಅವಾಗ 100 ಕೋಟಿಗಿಂತಲೂ ಮೀರಿ ಸಂಪಾದನೆ ಮಾಡದ ಅಂತಂದರೆ ಅದು ಅವನು ಅಪರಾಧಿ ಅಂತ ಅರ್ಥ. ಅದೇ ನಿಯಮ ಭಗವಂತನ ವಿಷಯದಲ್ಲಿ ಒಂದು ನಿಯಮ ಇದೆ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಯೋಗ್ಯತೆಗೆ ಅನುಗುಣವಾಗಿ ತಾನು ಪುಣ್ಯ ಸಂಪಾದನೆ ಮಾಡ, ಯೋಗ್ಯತೆ ಮೀರಿ ತಾನು ಪುಣ್ಯ ಸಂಪಾದನೆ ಮಾಡ್ತಿದ್ದಾನೆ ಅಂತಂದರೆ ಅದು ಅವನಿಗೆ, ಆ ವ್ಯಕ್ತಿಗೆ ಅದು ಯೋಗ್ಯವಾಗಿರುವಂಥ ಕೆಲಸ ಆಗಲ್ಲ.
ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಅವನಿಗೆ ಒಳ್ಳೆಯದಾಗೋದಕ್ಕೋಸ್ಕರ, ಯಾವ ವ್ಯಕ್ತಿ ತನ್ನ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ನಲ್ಲ ಅವನಿಗೆ ಒಳಿತು ಮಾಡುವುದಕ್ಕೋಸ್ಕರವಾಗಿ ಕೆಲವು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇಂಥ ಕೆಲಸಗಳನ್ನು ದೇವತೆಗಳು ಮಾಡಿಸಿ, ಈಗ ಇವನು ಶಾಪ ಕೊಡ್ತಾನೆ. ಮಾಂಡವ್ಯ ಋಷಿ ಯಮನಿಗೆ ಶಾಪ ಕೊಡ್ತಾನೆ. ಮಾಂಡವ್ಯ ಋಷಿ ಯಮನಿಗೆ ಶಾಪ ಕೊಟ್ಟಾಗ ತನಗಿಂತಲೂ ದೊಡ್ಡ ವ್ಯಕ್ತಿಯ ಬಗ್ಗೆ ತಾನು ಶಾಪವನ್ನು ಕೊಟ್ಟ, ನಿಂದನೆ ಮಾಡಿದ ಅಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇವನ ಪುಣ್ಯ ಹ್ರಾಸ ಆಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಆ ಪುಣ್ಯ ಕಡಿಮೆ ಆಗೋದು ಕೂಡ ಮಾಂಡವ್ಯ ಋಷಿಗೆ ಆತನಿಗೆ ಒಳ್ಳೆಯದು, ಆತನ ದೃಷ್ಟಿಯಿಂದ ಒಳ್ಳೆಯದು. ತುಂಬ ಒಳ್ಳೆಯ ಪದಾರ್ಥನೇ, ತುಂಬ ಒಳ್ಳೆಯ ಪದಾರ್ಥವನ್ನೇ ತಿಂತಾ ಇದ್ದಾನೆ. ಆದರೆ ಸಾತ್ವಿಕವಾದ ಆಹಾರನೇ ತಿಂತಿದ್ದಾನೆ, ಆರೋಗ್ಯಕರವಾದ ಆಹಾರವನ್ನೇ ತಿಂತಿದ್ದಾನೆ, ಅದರ ಬಗ್ಗೆ ಸಮಸ್ಯೆನೇ ಇಲ್ಲ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ತಿನ್ನೋದನ್ನು ತಡೀತೀವಿ. ಯಾಕೆಂದರೆ ಇಷ್ಟು ಲಿಮಿಟ್ ಅಂತಿರುತ್ತೆ, ತಿನ್ನಲಿಕ್ಕೆ ಒಂದಿಷ್ಟು ಲಿಮಿಟ್ ಅಂತಿರುತ್ತೆ. ಆ ಲಿಮಿಟ್ ಮೀರಿ ತಿಂದರೆ ನಾವು ತಡೀತೀವಲ್ಲ, ಬೇಡ ತಿನ್ನಬೇಡಿ. ಈಗ ಯಾರಿಗೋ ಶುಗರ್ ಬಂದಿದೆ, ಒಂದು ಸ್ವೀಟ್ ತಿನ್ಬೋದು ಅಂತ ಒಂದು ಲಿಮಿಟೇಷನ್ ಇದೆ. ಪಕ್ಕದಲ್ಲಿ ಕೂತು ಅವ್ರ ಹೆಂಡತಿ ಹೇಳ್ತಾರೆ, ಅಷ್ಟೆಲ್ಲ ತಿನ್ಲಿಕ್ಕೆ ಹೋಗ್ಬೇಡಿ, ಬೇಡ 2. ಈಗ ನಮಗೇನು ಅನ್ಸುತ್ತೆ, ಹೊರಗಡೆ ನೋಡುವವ್ರಿಗೆ ನೋಡಿ ಅವ್ರ ಹೆಂಡತಿ 2 ಸ್ವೀಟ್ ತಿನ್ಲಿಕ್ಕೆ ಹೋದ್ರೆ ಪಾಪ ತಡೆದು ಬಿಟ್ರು. ಆದರೆ ಅವ್ರ ಹೆಂಡತಿ ತಡೆದದ್ದು ಯಾಕೆ, ಅವರ ಆರೋಗ್ಯಕ್ಕೆ ಅನುಕೂಲ ಆಗಿದೆ. ಅದೇ ಥರ ಈ ಶಾಸ್ತ್ರೀಯವಾಗಿ ದೇವತೆಗಳೆಲ್ಲ ಹೆಂಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಂದರೆ, ಅವ್ರಿಗೇನೋ ಒಂದು ಸ್ವಲ್ಪ ಸಿಟ್ಟು ಬರೋ ಥರ ಮಾಡಿ ತಾವು ಶಾಪಕ್ಕೆ ಗುರಿಯಾಗ್ತಾರೆ. ಶಾಪಕ್ಕೆ ಗುರಿಯಾಗೋದ್ರಿಂದ ಇವ್ರಿಗೇನಾಗುವಂಥ ದೊಡ್ಡ ಸಮಸ್ಯೆ ಏನಲ್ಲ, ಒಂದು ಸಲ ಭೂಮಿಗೆ ಬರ್ತಾರೆ ಅಷ್ಟೇ. ಆದರೆ ಇದರಿಂದ ಅನುಕೂಲ ಯಾರಿಗೆ ಅಂದರೆ, ಯಾರು ಶಾಪ ಕೊಟ್ಟಿರ್ತಾರಲ್ಲ, ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ರೆ ಆ ಯೋಗ್ಯತೆ ಕಡಿಮೆ ಆಯಿತು ಅಂತಂದರೆ ಆವಾಗ ಆತನಿಗೆ ಅನುಕೂಲ ಆಗಲಿ. ಹಾಗಾದರೆ ಇಲ್ಲಿ ಯಮ ಮಾಡಿದ್ದೇನು ಅಂದರೆ, ಆತನಿಗೆ ನಿಯಮ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ ಅಂತ ನಾವು ತಪ್ಪು ತಿಳ್ಕೋಬಾರ್ದು. ಮಾಂಡವ್ಯ ಋಷಿಗಳಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಏನು ಮಾಡಿದ್ರು, ಆ ಮಾತನ್ನು ಹೇಳಿ ಶಾಪ ಪಡೆದುಕೊಂಡು ತನ್ಮೂಲಕವಾಗಿ ಇಲ್ಲಿ ವಿದುರ ಅಂತ. ವಿದುರ ತುಂಬ ಜ್ಞಾನ, ಶೂದ್ರ ಜಾತಿಯಲ್ಲಿ ಹುಟ್ಟಿದವನೇ ಆದರೂ ಕೂಡ ತುಂಬ ಅದ್ಭುತವಾದ, ಅವನ ಹೆಸರೇ ಹೇಳುತ್ತೆ ವಿದುರ. ವಿದು ಅಂದರೆ ಜ್ಞಾನ, ರ ಅಂದರೆ ರಥ, ವಿದ್ಯಾರಥೇ ವಿದುರ ನಾಮ. ಅವನಿಗೆ ಯಾಕೆ ವಿದುರ ಅಂತ ಹೆಸರಿಟ್ಟವ್ರು ಯಾರು ಅಂತಂದರೆ ವೇದವ್ಯಾಸರ ಹೆಸರಿಟ್ಟಿತ್ತು. ಇವನ ಹೆಸರು ವಿದುರ ಯಾಕೆ ಅಂತಂದರೆ ತುಂಬ ವಿದ್ಯಾವಂತ ಈತ. ಅಂತಹ ವಿದುರ ಆತನನ್ನು ಕರೆಸಿ ಧೃತರಾಷ್ಟ್ರ ಕೇಳ್ತಾನೆ, ನನಗೆ ಹಿಂಗಾಗಿದೆ ಪ್ರಸಂಗ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸಂಜೆ ಬೇರೆ ಬಂದ ಹೋಗ್ಬಿಟ್ಟ, ನಿದ್ದೆ ಬರ್ತಾ ಇಲ್ಲ, ನಾನು ಏನು ಮಾಡಲಿ. ಈಗ ನಾವು ವಿಚಾರ ಮಾಡಿ, ನಿದ್ದೆ ಯಾಕೆ ಬಂದಿಲ್ಲ. ಈಗ ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟ್ರಿಗೆ ನಿದ್ರೆ ಬರ್ತಿಲ್ಲ. ಡಾಕ್ಟರ್ ಕೇಳ್ತಾರೆ, ಏನಾಗಿದೆ, ಯಾಕೆ ನಿದ್ರೆ ಬರ್ತಿಲ್ಲ, ಏನು ತುಂಬ ಯಾವುದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಏನು ಸಮಸ್ಯೆ ಇದೆ. ಹಾಗೆ ಇಲ್ಲಿ ಡಾಕ್ಟರ್ ವಿದುರ ಧೃತರಾಷ್ಟ್ರನಿಗೆ ಕೇಳ್ತಾರೆ, ಯಾಕೆ ನಿದ್ದೆ ಬರ್ತಿಲ್ಲ. ನೋಡಪ್ಪ, ನಂಗೆ ಗೊತ್ತಿದ್ದಂಗೆ ವಿದುರ ಹೇಳ್ತಾನೆ, ನಿದ್ರೆ ಬರದೇ ಇರೋದಕ್ಕೆ 4 ಕಾರಣಗಳಿವೆ. ಅಭಿಯುಕ್ತಂ ಬಲವತ, ದುರ್ಬಲಂ ಹೀನ ಸಾಧನಂ, ಹೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರ. 4 ಕಾರಣಕ್ಕೆ ನಿದ್ರೆ ಬರಲ್ಲ. ಏನಂದರೆ, ಒಂದು ಮೊದಲನೇದೇ ಹೇಳ್ಬಿಡ್ತಾರೆ, ಡೈರೆಕ್ಟ್ ಶೂಟ್ ಅಷ್ಟೇ. ಮೊದಲನೇದು ಏನು ಅಂದರೆ, ನಾವು ಏನು ಮಾಡ್ಬಿಡ್ತೀವಿ, ನಮಗಿಂತಲೂ ಬಲಿಷ್ಠರಾದವ್ರ ಜೊತೆ ಜಗಳ ಆಡ್ಬಿಡ್ತೀವಿ. ಗೊತ್ತು ನಮಗೆ, ಇವರು ಭಯಂಕರ ಪ್ರಬಲ ವ್ಯಕ್ತಿ, ನಮಗಿಂತಲೂ ಬಲಿಷ್ಠ ಆ ಥರ. ನಮಗೆ ಅವ್ರ ಜೊತೆ ಜಗಳ ಆಡಲಿಕ್ಕೆ ಶಕ್ತಿ ಇಲ್ಲ. ಅನೇಕ ಕಾರಣಗಳಿರ್ಬೋದು. ಒಂದು, ಅವ್ರ ಬಾಯಿ ಜೋರಿರ್ಬೋದು, ಅಥವಾ ಅವ್ರ ಹಿಂದೆ ಯಾರೋ MLA ಇನ್ಯಾರೋ ಇದ್ದಾರೆ, ನಾಳೆ ಅವ್ರನ್ನ ಕರ್ಕೊಂಬಂದ್ಬಿಡ್ಬೋದು ಅವನು. ಅಥವಾ ಅವ್ರ ಸಂಬಂಧಿಕರು ಯಾರೋ ಪೊಲೀಸರಿದ್ದಾರೆ, ನಮ್ಗೆ ಗೊತ್ತಿಲ್ಲ, ಅವ್ರ ಜೊತೆ ಜಗಳ ಆಡ್ಬಿಟ್ಟಿದ್ದೀವಿ. ನಮಗೆ ಯಾರೂ ಇಲ್ಲ. ಜಗಳ ಆಡ್ಬಿಟ್ಟಿದ್ದೀವ, ನಾಳೆ ಬೆಳಿಗ್ಗೆ ಅವ್ರು ಯಾರ್ಯಾರನ್ನ ಕರ್ಕೊಂಬರ್ತಾರೋ ಗೊತ್ತಿಲ್ಲ, ನಾಳೆ ಏನಿರುತ್ತೆ ಗೊತ್ತಿಲ್ಲ, ಏನು ಟೆನ್ಷನ್. ಇಂಥ ಸಂದರ್ಭದಲ್ಲಿ ನಮಗೆ ನಿದ್ದೆ ಬರಲ್ಲ. ಅಂದರೆ ಒಬ್ಬ ವ್ಯಕ್ತಿ ತಾನು ದುರ್ಬಲನಾಗಿದ್ದಾನೆ, ತನಗಿಂತಲೂ ಬಲಿಷ್ಠರಾದವರ ಜೊತೆಗೆ ಜಗಳ ಆಡ್ಕೊಂಡ್ಬಿಟ್ಟಿದ್ದಾನೆ. ಈ ಸಂದರ್ಭದಲ್ಲಿ 6ನೇ ದಿವಸ ಏನು ನಡೆಯುತ್ತೆ ಅದ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಮನುಷ್ಯನಿಗೆ ನಿದ್ರೆ ಬರಲ್ಲ. ಇನ್ನೊಂದು ಹೃತಸ್ವಂ, ನಮ್ಮ ಮನೆಯಲ್ಲಿರೋ ಹಣ ಎಲ್ಲ ಯಾರೋ ಕದ್ಕೊಂಡು ಹೋಗಿದ್ದಾರೆ. ರಾತ್ರಿ ಇದಕ್ಕಿದಂತೆ ಮನೆಗೆ ಕಳ್ಳರು ಬಿದ್ದರು, ಮನೆಯಲ್ಲಿರೋ ಹಣವನ್ನೆಲ್ಲ ಕದ್ಕೊಂಡು ಹೋಗ್ಬಿಟ್ರು. ಈ ಟೈಮಲ್ಲಿ ಯಾರಿಗಾದ್ರೂ ನಿದ್ದೆ ಬರುತ್ತೆ? ಆಯ್ತಪ್ಪ, ಹೋಗಿದ್ದು ಹೋಯ್ತು, ಪರವಾಗಿಲ್ಲ, ಇನ್ನು ಬೀಗ ಹಾಕೊಂಡು ಮಲ್ಕೋತೀನಿ. ಯಾವ ಹುಚ್ಚುತ್ತಾನೆ ಅಂತ ಟೆನ್ಷನ್. ಅಯ್ಯೋ ಏನು ಮಾಡೋದು, ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ, ದುಡ್ಡು ಹೋಗಿಬಿಡ್ತಲ್ಲ. ದುಡ್ಡು ತಾನೇ ಹೋಗಿದ್ದು, ಎಷ್ಟು ಸಂಪಾದನೆ ಮಾಡಿ ದುಡ್ಡು ಹೋಗಿರೋ. ಹೃತಸ್ವಂ,
ತನ್ನ ಸ್ವತ್ತು ತನ್ನ ಸಂಪತ್ತನ್ನು ಅಪಹರಣ ಮಾಡಿರುವಂತಹ ಸಂದರ್ಭ, ಈ ಸಂದರ್ಭದಲ್ಲಿ ಹೇಗೆ ನಿದ್ರೆ ಬರಲಿ ಸರ್? ಅಥವಾ ಕಾಮಿನ ಮನುಷ್ಯ ಕಾಮಕ್ಕೆ ಗುರಿಯಾಗಿದ್ದರೂ ಕೂಡ ಕಾಮ ತಣಿಸುವ ತನಕ ಅವನಿಗೆ ನಿದ್ರೆ ಬರಲ್ಲ. ಅಥವಾ ಚೋರಂ, ಕಳ್ಳನಿಗೂ ನಿದ್ರೆ ಬರಲ್ಲ. ಒಬ್ಬ ಕಳ್ಳ ರಾತ್ರಿ ಹೊತ್ತು ಆರಾಮ ನಿದ್ದೆ ಮಾಡ್ತಾ ಕೂತ್ರೆ ಕಳ್ಳತನ ಮಾಡಬೇಕು. ಕಳ್ಳತನ ಮಾಡೋದಕ್ಕೆ ಕಾಲವೇ ಅವನಿಗೆ ರಾತ್ರಿ ಹೊತ್ತು. ಅವರಿಗೆಲ್ಲ ನಿಶಾಚರರು ಅಂತಲೇ ಹೆಸರು, ರಾತ್ರಿ ಹೊತ್ತು ಸಂಚಾರ ಮಾಡೋದು. ಅಂದರೆ ಇದು ಆವತ್ತಿನ ಕಾಲದ ಕಳ್ಳರನ್ನು ಇಟ್ಕೊಂಡು ಹೇಳಿದ್ದು. ಇವತ್ತಿನ ಕಾಲದ ಕಳ್ಳರು ಹಾಡಾಗಲೇ ಕಳ್ಳತನ ಮಾಡ್ತಿರ್ತಾರೆ. ಇವರು ಆರಾಮಾಗಿ ಬೆಳಗ್ಗೆ 8 ಗಂಟೆ ಮನೆ ಬಿಟ್ಟು ರಾತ್ರಿ ಮತ್ತೆ 6 ಗಂಟೆ, ಸಂಜೆ 6 ಗಂಟೆಗೆ ಹೋಗಿ ಮನೆಯಲ್ಲಿ ಆರಾಮ ಮಲ್ಕೋತಾರೆ. ಅಂತಹ ಕಳ್ಳರು ಇವತ್ತಿದ್ದಾರೆ. ಯಾಕೆಂದರೆ ಆವಾಗಿರುವ ಸಮಸ್ಯೆ ಈಗೂ ಇದೆ. ಯಾಕೆಂದರೆ ನಾವು ಬೆಳಗ್ಗೆ ಇರಲ್ವ ಮನೆಯಲ್ಲಿ. ಆದ್ದರಿಂದಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಹೊತ್ತೇ ಬಂದ್ಬಿಡ್ತಾರೆ. ಹೀಗಾಗಿ ಈ 4 ಕಾರಣಗಳು, ನನಗಿಂತಲೂ ಬಲಿಷ್ಠನಾದವನ ಜೊತೆಗೆ ನಾನು ಜಗಳ ಮಾಡ್ಕೊಂಡಿದ್ದೀನಿ, ಅಥವಾ ಅವನ ಹಣವನ್ನು ಯಾರೋ ಕದ್ಕೊಂಡು ಹೋಗಿದ್ದಾರೆ, ಅಥವಾ ತಾನು ಸ್ವಯಂ ಕಳ್ಳನಾಗಿದ್ದಾನೆ, ಅಥವಾ ಯಾವುದೋ ಒಂದು ಇಚ್ಛೆ ಅಪೇಕ್ಷೆಗಳು ಅದನ್ನು ಪಡೀಬೇಕು ಅನ್ನುವ ತವಕ ಇದಿದ್ದಾಗಲೂ ಕೂಡ ಆಗಲಿಲ್ಲ ಸಿಕ್ಕಲಿಲ್ಲ ಅಥವಾ ಆ ತವಕದಲ್ಲಿ ನಿದ್ರೆ ಬರಲ್ಲ. ನೀನು ಯಾವುದರಲ್ಲಿ ಸೇರಿದ್ದು ಯೋಚನೆ ಮಾಡ್ಕೊ, ಬಿಟ್ಬಿಟ್ಟು ಅವನಿಗೆ ಬಿಟ್ಟು. ಇವನು ಮೊದಲನೇದ್ರಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ. ಸಂಖ್ಯೆಯಲ್ಲಿ ಪಾಂಡವರು ಕಡಿಮೆ ಇರ್ಬೋದು, ಆದರೆ ಬಲದ ವಿಷಯದಲ್ಲಿ ಅಥವಾ ಇನ್ನೊಂದು ಥರ ವಿಚಾರ ಮಾಡುವುದಾದರೆ, ಒಂದು ಸಂದರ್ಭದಲ್ಲಿ ಅಶ್ವತ್ಥಾಮನ ಹತ್ರ ದುರ್ಯೋಧನ ಕೇಳ್ತಾನೆ, ಅಲ್ಲ ದ್ರೋಣಾಚಾರ್ಯರ ಹತ್ರ, ನಿಮ್ಮ ತಂದೆ ಹತ್ರ ನೀನೆಷ್ಟು ಚೆನ್ನಾಗಿ ಓದಿದ್ಯೋ ಅರ್ಜುನನೂ ಅಷ್ಟೇ ಓದಿದ್ದಾರೆ, ಇಬ್ಬರು ಸಮಾನನೇ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೊಬ್ಬರು ಹೋಗಿ ದ್ರೋಣಾಚಾರ್ಯನೇ ಕೇಳ್ಬಿಡ್ತಾರೆ, ನಿಮಗೆ ತುಂಬ ನಿಮ್ಮ ಹತ್ರ ಓದಿದವರಲ್ಲಿ ತುಂಬ ಚೆನ್ನಾಗಿ ಓದಿದವರು ಅಂದರೆ ಅವರಿಬ್ಬರು, ಒಬ್ಬ ಅರ್ಜುನ, ಇನ್ನೊಬ್ಬ ಅಶ್ವತ್ಥ, ಅಂದರೆ ಒಬ್ಬ ಮಗ, ಇನ್ನೊಬ್ಬ ಶಿಷ್ಯ. ಯಾರೋ ಕೇಳೋದು, ಇವರಿಬ್ಬರು ಇದಾರಲ್ಲ, ಇವರಿಬ್ಬರಲ್ಲಿ ನಿಮ್ಗೆ ಯಾರನ್ನ ಕಂಡ್ರೆ ಇಷ್ಟ? ಈ ಕೆಲವು ಚೇಷ್ಟೆಗಳನ್ನು ಮಾಡ್ತಿರ್ತಾರೆ ಜನ. ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ, ಯಾವ ಮಗನ ಕಂಡ್ರೆ ಇಷ್ಟ ನಿಮಗೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಪಾಪ. ಈಗ ದೊಡ್ಡ ಮಗನ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕಾ, ಸಣ್ಣ ಮಗನ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು, ಯಾರ ಮಗನ ಕಂಡ್ರೆ ಪಾಪ. ಇಬ್ಬರು, ಒಬ್ಬ ಶಿಷ್ಯ, ಒಬ್ಬ ದ್ರೋಣಾಚಾರ್ಯ ಹೇಳಿದ್ರು, ಇಲ್ಲಪ್ಪ ಇಬ್ಬರು ಚೆನ್ನಾಗಿ ಓದಿದ್ದಾರೆ, ಇಬ್ಬರ ಮೇಲೂ ನನಗೆ ಪ್ರೀತಿ ಇದೆ. ಈ ಪೇಪರ್ನವರು ಜರ್ನಲಿಸ್ಟ್ಗಳು ಬಿಡಲ್ಲ ಅಲ್ಲಿಗೆ, ಆದರೂ ಅದರೊಳಗಡೆ ಯಾರು ಸುಮ್ಮನೆ ಕೆದಕೋ ಒಂದು ಪ್ರಶ್ನೆಗೆ ಪ್ರಮೇಯ ಇರುತ್ತೆ. ಈ ಇಬ್ಬರಲ್ಲಿ ಮತ್ತೆ ಯಾರು? ಒಂದು ಸಂದರ್ಭದಲ್ಲಿ ದ್ರೋಣಾಚಾರ್ಯ ಹೇಳ್ತಾರೆ, ಇಲ್ಲ ಅಶ್ವತ್ಥಾಮನಿ ಯಥಾ ಪುತ್ರೆ, ನನ್ನ ಮಗನೇ ಇರ್ಬೋದು ಅಶ್ವತ್ಥಾಮ, ಆದರೆ ಅಶ್ವತ್ಥಾಮನಿಗಿಂತಲೂ ಕೂಡ ನನಗೆ ಭೂಯೋ ಮಮ ಧನಂಜಯ, ಅರ್ಜುನನ ಮೇಲೆ ನನಗೆ ಬಗ್ಗೆ. ಇಲ್ಲಿ ದುರ್ಯೋಧನ ಅದನ್ನೇ ಮಾತನ್ನು ಕೇಳ್ತಾನೆ. ಇಬ್ಬರು ಒಂದೇ ಥರ ಓದಿದಿರಿ, ಆದರೆ ಅಶ್ವತ್ಥಾಮಾಚಾರ್ಯ ನೀವು ಯಾಕೆ ಅರ್ಜುನನ ಹತ್ರ ಹೋಗಿ ಸೋತ್ಕೊಂಡು ಬರ್ತಿರಲ್ಲ, ಏನು ಕಾರಣ? ಹೋಗ್ತಾರೆ, ಯುದ್ಧ ಮಾಡ್ತಾರೆ, ಸೋಲ್ತಾರೆ, ಬರ್ತಾರೆ ಪಾಪ ಅಶ್ವತ್ಥಾಮಾಚಾರ್ಯ. ಏನು ಕಾರಣ? ಏನು ವಿದ್ಯೆ ಒಂದೇ ಅಲ್ಲಪ್ಪ, ಏನು ಸಮಸ್ಯೆ ಏನು ಬರ್ತಾ ಇದೆ ನಿಮಗೆ ಅಂತ ಕೇಳ. ಕರೆಕ್ಟಾಗಿ ಉತ್ತರವನ್ನು ಕೊಟ್ಟವರು ಯಾರು ಅಂತಂದರೆ ಅಶ್ವತ್ಥಾಮಾಚಾರ್ಯ. ಯಾಕೆ ಅರ್ಜುನ ಗೆಲ್ತಿದ್ದಾನೆ ಅನ್ನೋದಕ್ಕೆ ಉತ್ತರ ಕೊಟ್ಟರು. ಮನುಷ್ಯನಿಗೆ ವಿದ್ಯೆ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಯಾರು ಬೇಕಿದ್ರೂ ವಿದ್ಯೆಯನ್ನು ಸಂಪಾದನೆ ಮಾಡ್ಬೋದು, ಆದರೆ ಜೀವನದಲ್ಲಿ ಯಶಸ್ಸು ಅಂತಿದೆಯಲ್ಲ, ಅದು ಯಾರಿಗೆ ಅನ್ನೋದನ್ನು ಅಶ್ವತ್ಥಾಮಾಚಾರ್ಯರ ಮಾತನ್ನು ನಾವು ಕೇಳಬೇಕು. ದುರ್ಯೋಧನನ ಎದುರುಗಡೆ ಅಶ್ವತ್ಥಾಮಾಚಾರ್ಯ ಹೇಳಿದ ಮಾತು ಯಾಕೆ ಅಂತಂದರೆ, ಸಾರಥಿತ್ವಾತ್ ಕೇಶವಸ್ಯ ಧ್ವಜಸ್ತತ್ವಾತ್ ಧನುಮತಃ. ಅರ್ಜುನನ ರಥದ ಸಾರಥಿಯ ಕೃಷ್ಣ ಸ್ವಯಂ ಸಾರಥಿಯಾಗಿ ಕೂತ್ಕೊಂಡಿದ್ದಾಗ ಹೆಂಗೆ ಸೋಲಿಕ್ಕೆ ಸಾಧ್ಯ? ಇನ್ನೊಂದು ವಿಜಯಕ್ಕೆ ಸಂಕೇತ ಯಾರಪ್ಪ ಅಂದರೆ ಅರ್ಜುನನೇ, ಇವನು ಆಂಜನೇಯ. ಅವನ ಧ್ವಜದ ಮೇಲೆ ಯಾರು ಕೂತ್ಕೊಂಡಿದ್ದಾರೆ? ಆಂಜನೇಯ ಕೂತ್ಕೊಂಡಿದ್ದಾರೆ. ಅಂಥವನಿಗೆ ಸೋಲೆಲ್ಲಿಂದ? ನಾವು ಈ ಆಮಂತ್ರಣ ಪತ್ರಿಕೆಗಳು, ಉಪನಯನ, ಮದುವೆಗಳು ಮಾಡುವಾಗ ಬರೆದಿರ್ತೀವಿ, ಹರಿವಾಯು ಗುರುಗಳ ಪ್ರೇರಣಾನುಸಾರವಾಗಿ ಉಪನಯನ ಮಹೋತ್ಸವ ನಡೆಯಲಿದೆ. ಸುಮ್ಮನೆ ಎಲ್ಲರೂ ಬರೀತಾರೆ ನಾವು. ವಾಸ್ತವಿಕ ನಿಜವಾದ ಸಂಗತಿ, ಮನುಷ್ಯನಿಗೆ
ಅವನಿಗೆ ವಿಜಯ ಸಿಗಬೇಕು, ಯಶಸ್ಸು ಸಿಗಬೇಕು ಅಂದರೆ ಹರಿಯ ಅನುಗ್ರಹ ಬೇಕು, ವಾಯುವಿನ ಅನುಗ್ರಹ ಬೇಕು, ಗುರುವಿನ ಅನುಗ್ರಹ. ಯಾವ ವ್ಯಕ್ತಿಗೆ ಈ 3 ಜನರ ಅನುಗ್ರಹ ಇರೋದಿಲ್ಲ ಅವನು ಯಶಸ್ಸನ್ನು ಪಡೆಯಲಾರ. ಈ 3ರ ಅನುಗ್ರಹ ಅರ್ಜುನನಿಗೆ. ಯಾಕೆಂದರೆ ಈ ಹೇಳಿದೆ ನಾನು, ದ್ರೋಣಾಚಾರ್ಯರು ಹೇಳಿದ್ರು, ಅಶ್ವತ್ಥಾಮನಿ ಯಥಾ ಪುತ್ರೇ ಭೂಯೋ ಮಮ ಧನಂಜಯೇ ಅಂದರು. ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನ ಪ್ರೀತಿ ನನಗೆ ಅರ್ಜುನನ ಮೇಲೆ. ಹಾಗಾದರೆ ಗುರು ಪ್ರೀತಿ ಬಂತ. ಸ್ವಯಂ ಆಂಜನೇಯನೇ ಬಂದು ಧ್ವಜದ ಮೇಲೆ ಕೂತಿದ್ದಾನೆ ಅಂತಂದರೆ ವಾಯುವಿನ ಅನುಗ್ರಹ ಬಂತು. ಕೃಷ್ಣ ಬಂದು ಸಾರಥಿಯಾಗಿದ್ದಾನೆ. ಎಂಥ ಜಗನ್ನಾಥ ಆ ವ್ಯಕ್ತಿ ಬಂದು ನಾನಪ್ಪ నేను ಡ್ರೈವರ್ ಆಗ್ತೀನಿ ಅಂತ ಬಂದ ಮೇಲೆ ಇನ್ಯಾರು ಹಿಡಿಲಿಕ್ಕೆ ಸಾಧ್ಯ? ಹಾಗೆ ಇಲ್ಲಿ ಬಲ ಅಂತಂದರೆ ನಾನು ಹೇಳ್ತಿರೋದು, ಹಾಗೆ ನೋಡ್ಲಿಕ್ಕೆ ಹೋದರೆ ಸಂಖ್ಯಾಬಲ ಕೌರವರ ಹತ್ರನೇ ಜಾಸ್ತಿ ಇದೆ. ಅವರೂ ಜಾಸ್ತಿ ಜನ ಇದ್ದಾರೆ, ಅವರ ಜೊತೆ ಇರುವ ಸೈನ್ಯವೂ 11 ಅಕ್ಷೋಹಿಣಿ ಸೈನ್ಯ ಇದೆ. ಪಾಂಡವರು 5 ಜನ, ಇವರ ಹತ್ರ ಇರತಕ್ಕಂಥ ಸೇನೆ 7 ಅಕ್ಷೋಹಿಣಿ ಸೈನ್ಯ. ಆದರೆ ಯಾಕೆ ಹೆದರಿಕೆ ಧೃತರಾಷ್ಟ್ರನಿಗೆ ಅಂತಂದರೆ, ಈ ವಿಶೇಷವಾದ ಅನುಗ್ರಹ ಸಂಖ್ಯಾಬಲ ಅನ್ನುವಂಥದ್ದು ಮುಖ್ಯ ಅಲ್ಲ, ಅನೇಕ ವಿಧವಾದ ಬಲಗಳಿರುತ್ತಲ್ಲ, ಅಂತಹ ಬಲ ಪಾಂಡವರ ಹತ್ರ ಇದೆ. ಆದ್ದರಿಂದ ಅವರ ಜೊತೆಗೆ ಏನಾದರೂ ನನ್ನ ಮಕ್ಕಳು ಯುದ್ಧಕ್ಕೆ ಹೋದರೆ ಖಂಡಿತ ಒಬ್ಬರು ಉಳಿಯಲ್ಲ ಅನ್ನೋದು ಧೃತರಾಷ್ಟ್ರನಿಗೆ ತೀರ್ಮಾನ ಆಗಿರುವಂತಹ ವಿಷಯ ಆಗಿತ್ತು. ಆ ಕಾರಣದಿಂದಾಗಿ ನಿದ್ದೆ ಬರ್ತಿದೆ. ಇದನ್ನು ಮುಂದುವರಿಸಿ ಹೇಳ್ತಾನೆ ವಿದುರ, ನಿನಗೆ ಇವತ್ತಲ್ಲ ಇನ್ಯಾವತ್ತೂ ನಿದ್ದೆ ಬರಲ್ಲ ಅಂತ. ಇವತ್ತೇ ಅಲ್ಲ ಬಾರಿ ಯಾವತ್ತೂ ನಿದ್ದೆ ಬರಲ್ಲ. ಯಾಕೆಂದರೆ ಮನುಷ್ಯ ನಾನು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಅನ್ನೋದು ಬಹಳ ಮುಖ್ಯ. ನನ್ನ ಜೊತೆ ಇದ್ದವ್ರು ಯಾರಿದ್ದಾರೆ, ನಾನು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ಈಗ ನಮ್ಮದು ಒಂದು ದುಡ್ಡಿನ ಒಂದು ಸೂಟ್ ಕೇಸ್ ಇದೆ, ಒಂದು ದೊಡ್ಡ ಜವಾಬ್ದಾರಿ ಇದೆ, ಎಲ್ಲೋ ಒಂದು ಕಡೆ ಇದ್ದೀವಿ. ಆ ದುಡ್ಡು ನಮ್ದಲ್ಲ ಗ್ರಾಚಾರಕ್ಕೆ. ಎಲ್ಲದರಲ್ಲೇ ಮಲ್ಕೋತೀವ, ಬಸ್ಸಲ್ಲೇ ಇದ್ರು ಎಂಥದ್ದಲ್ಲೇ ಅದೊಂದು ಸೂಟ್ ಕೇಸ್ ಜೊತೆ ಕೈಯಲ್ಲಿ ಇದ್ದೇ ಇರುತ್ತೆ. ಮನೆಯಲ್ಲಿ ಆರಾಮಾಗಿ ಮಲ್ಕೋತೀವಿ. ಯಾಕೆಂದರೆ ನನ್ನ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಕುಟುಂಬದವರು, ಏನು ತೊಂದರೆ ಇಲ್ಲ, ಎಲ್ಲಿ ಇಟ್ಟರು ಏನು ತೊಂದರೆ ಇಲ್ಲ, ಆರಾಮಾಗಿ. ಇಲ್ಲಿ ನಿನ್ನ ಪರಿವಾರ ಅಂತ ನೀನು ಯಾರನ್ನ ಮಾಡ್ಕೊಂಡಿದ್ಯೋ ಆ ಪರಿವಾರವೇ ನೀನು ಸರಿ ಇಲ್ವಲ್ಲ. ದುರ್ಯೋಧನೆ, ಸೌಬಲೇಚ, ಕರ್ಣೆ, ದುಶ್ಯಾಸನೆ, ಒಬ್ಬೊಬ್ರು ಹೇಳಬೇಕ, ದುಷ್ಟ ಚತುಷ್ಟಯ ಸೇರ್ಕೊಂಡ್ಬಿಟ್ಟಿದ್ದಾರೆ ನಿನ್ನ ಹತ್ರ. ಒಬ್ಬ ಕರ್ಣ, ದುರ್ಯೋಧನ, ಶಕುನಿ, ದುಶ್ಯಾಸನ. ಏತೇಷು ಐಶ್ವರ್ಯವಾದಾಯ ಕಥಂ ತ್ವಂ ಭೂತಿಮಿಚ್ಛಸಿ. ಇಂಥವ್ರು ನಂಬ್ಕೊಂಡು ನಿನ್ನ ರಾಜ್ಯ ತಗೊಂಡೋಗಿ ಈ 4 ಜನರ ಹತ್ರ ಇಟ್ಬಿಟ್ಟು ಇದು ಸೇಫ್ ಆಗಿರುತ್ತೆ ಅಂತ ಅನ್ಕೋತಿಯಲ್ಲ, ನಿನಗೆ ಏನು ಹೇಳ್ಬೇಕು, ನಿನ್ನ ತಲೆ ಏನನ್ನು ಪಡ್ಕೊಳ್ಳಿ ನಾವು ಅಂತ. ಈ ಕಾರಣದಿಂದ ಹೇಳಿದ್ದು, ಎಂದಿಗೂ ಇಲ್ಲ ನಿದ್ದೆ ಅನ್ನುವಂಥದ್ದು ಇಲ್ಲ ನಿನ್ನ ಜೀವನ. ಅಷ್ಟೇ ಹೋದಾಯ್ತು ಕಥೆ. ಯಾಕೆಂದರೆ ನಂಬೋಕಿನ ಮುಂಚೆ ಯೋಚನೆ ಮಾಡೋದು. ಒಬ್ಬ ಮನುಷ್ಯನನ್ನು ಯಾವತ್ತಿಗೂ ಕೂಡ ನಾವು ನಂಬೋಕಿನ ಮುಂಚೆ ಯೋಚನೆ ಮಾಡೋದು, ನಂಬಿದ ಮೇಲೆ ಹೋಗಿ. ಹೀಗೆ ಇದರ ಉಪದೇಶವನ್ನು ಆಮೇಲೆ ಅನೇಕ ಮಾತುಗಳಿಂದ ಉಪದೇಶವನ್ನು ಶುರು ಮಾಡ್ತಾನೆ. ಇದು ಅನೇಕ ಅಧ್ಯಾಯಗಳಲ್ಲಿ ಮುಂದುವರಿಯುವಂತಹ ವಿಷಯ. ಈ ವಿದುರ ನೀತಿ ಅಂತ ನಾನೇನು ಹೇಳಿದೆ, ಇದು ಒಂಥರ ಆಸ್ತಿಕವಾದ. ನಾವು ಕೇಳಿರ್ತೇವೆ ಮೊದಲಿಂದು ಆಸ್ತಿಕವಾದ, ನಾಸ್ತಿಕವಾದ, ದೇವರಿಲ್ಲ, ವೇದ ಪ್ರಮಾಣ ಅಲ್ಲ, ಇದೆಲ್ಲ ನಾಸ್ತಿಕ. ದೇವರಿದ್ದಾನೆ ಅನ್ನುವಂಥ ವಾದ ಏನಿದೆ, ವೇದವು ಪ್ರಮಾಣ ಅಂತ ಹೇಳುವ ವಾದ ಏನಿದೆ, ಆಸ್ತಿಕವಾದ ಅಂತ ಕರೀತಾರೆ. ಇದು ಆಸ್ತಿಕವಾದ ಆದರೆ, ಈಗ ಒಂದು ಸಿದ್ಧಾಂತ ಇದೆ ಅಂತಂದರೆ ಒಂದು ಪೂರ್ವ ಪಕ್ಷ ಇರಬೇಕು. ಈ ವಿದುರ ನೀತಿಗೆ ಇದೇ ಥರದ್ದು ಇನ್ನೊಂದು ನೀತಿ, ಒಂದು ಥರದ ಪೂರ್ವ ಪಕ್ಷ ಕ್ರಾಂತಿ ಇಟ್ಕೋಬೋದು ನಾವು. ಅದು ಯಾವ ನೀತಿ ಅಂತಂದರೆ ಅದನ್ನು ಕಣಿಕ ನೀತಿ ಅಂತ ಕರೀತಾರೆ. ಕಳಿಂಗ ನೀತಿ, ಕಣಿಕ ನೀತಿ, ಹೀಗೆಲ್ಲ சொல்ತಾರೆ. ಹೆಂಗೆ ವಿದುರ ನೀತಿ ವಿದುರನು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದು, ಕಣಿಕ ನೀತಿಯನ್ನು ಯಾರ್ಯಾರಿಗೆ ಉಪದೇಶ ಮಾಡಿದ್ದು, ಶಕುನಿ ದುರ್ಯೋಧನಿಗೆ ಉಪದೇಶ. ಅಂದರೆ ಈ ಪೂರ್ವ ಪಕ್ಷ ಸಿದ್ಧಾಂತ ಅಂತ ಸ್ಪಷ್ಟ ಆಯ್ತಾ. ಈಗ ಶಕುನಿ ದುರ್ಯೋಧನಿಗೆ ಉಪದೇಶ ಮಾಡಿ, ಏನು ಉಪದೇಶ ಮಾಡಿದ್ರು ಶಕುನಿ ದುರ್ಯೋಧನ? ಮೊದಲನೇ ಉಪದೇಶ ಏನು ಅಂತಂದರೆ, ಏನೇ ಮಾಡು ಎಂದೆಂದಿಗೂ ಜೀವನದಲ್ಲಿ ದೇವರನ್ನು ಪೂಜೆ ಮಾಡಬೇಡ. ಪೂಜೆ ಮಾಡಬಾರ್ದು. ನೆಕ್ಸ್ಟ್ ವಿಷಯ, ಏನೇ ಮಾಡೋದರ ಹಿನ್ನೆಲೆಯಲ್ಲಿ ನಿಮ್ಗೆ ಸ್ವಾರ್ಥ ಇರಬೇಕು. ನಿನಗೇನು ಲಾಭ,
ಇದರಿಂದ ನಿನಗೇನಾಗುತ್ತೆ ಅಂತ ವಿಚಾರ. ಈ ಸ್ವಾರ್ಥ ಸಾಧನೆಗೆ ಯಾವತ್ತಿಗೂ ಕೂಡ ಒಂದು ಬೌಂಡ್ರಿ ಹಾಕೋಬಾರ್ದು ಅಂತ. ಈ ಸ್ವಾರ್ಥ ಸಾಧನೆ ಮಾಡಬೇಕು, ಅಯ್ಯೋ ಯಾರಿಗೂ ವಂಚನೆ ಮಾಡಬೇಕಾಗತ್ತೆ, ಯಾರಿಗೂ ಮೋಸ ಮಾಡಬೇಕಾಗತ್ತೆ. ಈ ಮೋಸ ಯಾರಿಗೆ ಮಾಡ್ಬೋದು? ಯಾರೋ ಹೊರಗಿನವರಿಗೆ ಮೋಸ ಮಾಡಿದ್ರೆ ಪರವಾಗಿಲ್ಲ, ನಮ್ಮ ಸಂಬಂಧಿಕರು ನಾವು ಹಿಂಗೆ ತಾನೆ ನಮ್ಮ ರಿಲೇಟಿವ್ಸ್ಗೆ ಹೆಂಗೆ ಮೋಸ ಮಾಡೋದು ಅಲ್ಲ. ಆ ರಿಲೇಟಿವ್ ಆದರೂ ಪರವಾಗಿಲ್ಲ, ನಿನ್ನ ತಂದೆ ತಾಯಿ ಪರವಾಗಿಲ್ಲ, ಏನು ಯೋಚನೆ ಇಲ್ಲ, ನನ್ನ ಹೆಂಡತಿ ಮಕ್ಕಳು ಓಕೆ. ಮುಖ್ಯ ಏನಪ್ಪ, ನಿಂದೇನು ಸಾಧನೆ ಏನಾಗಬೇಕು ಅಂತಂದರೆ ನೀನು ಸ್ವಾರ್ಥ ಸಾಧನೆ. ದೇವರನ್ನು ಪೂಜೆ ಮಾಡಬಾರ್ದು, ಸ್ವಾರ್ಥ ಸಾಧನೆ ಆಗಬೇಕು. ಈ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಯಾರನ್ನು ಬೇಕಿದ್ರೂ ವಂಚನೆ ಮಾಡುವಂತಾನೆ. ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ. ಇಡೀ ಪ್ರಪಂಚವನ್ನು ಯಾರನ್ನು ಬೇಕಿದ್ರೂ ಮೋಸ ಮಾಡಿ ನೀನು ಸ್ವಾರ್ಥ ಸಾಧನೆ ಮಾಡು. ಜೊತೆಗೆ ಒಂದು ಪಾಯಿಂಟ್ ಸೇರಿಸ್ತದೆ. ನಾನು ಹೇಳಿದೆ ಮೊದಲನೇ ಪಾಯಿಂಟ್ ಏನು? ದೇವರಲ್ಲಿ ಪೂಜೆ ಮಾಡು. ಆದರೆ ಇದನ್ನು ಹಾಗೆ ಯಥಾವತ್ತಾಗಿ ಅಕ್ಷರಶಃ ಸ್ವೀಕಾರ ಮಾಡಬೇಡ. ಕೆಲವು ಸಲ ದೇವರನ್ನು ಪೂಜೆ ಮಾಡು, ಪರವಾಗಿಲ್ಲ. ಯಾಕೆ? ನೀನು ದೇವರನ್ನು ಪೂಜೆ ಮಾಡೋದು ನೋಡಿ ಈತ ಮನುಷ್ಯ ತುಂಬ ಧಾರ್ಮಿಕ ಮನುಷ್ಯಪ್ಪ, ಈತನ ನಂಬೋದು ಅಂತ ಯಾರಾದರೂ ಬಂದು ನಂಬಿ ಮೋಸ ಹೋಗೋದಾದರೆ ಖಂಡಿತ ದೇವರ ಪೂಜೆ ಮಾಡು. ಅಂಥ ಟೈಮಲ್ಲಿ ಮಾತ್ರ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ. ಇದು ಕಣಿಕ ನೀತಿ, ಶಕುನಿ ದುರ್ಯೋಧನ ನಿರ್ದೇಶ. ಅದಕ್ಕೆ ವಿರುದ್ಧವಾಗಿ ದೇವರನ್ನು ನಂಬಬೇಕು ಅಂತ ಹೇಳಲಿಕ್ಕೆ ಮಾಡಿರತಕ್ಕಂಥ ನೀತಿ. ದೇವರು ಅಂತಲ್ಲ, ನಮ್ಮ ಜೀವನದಲ್ಲಿ ಏನೋ ಎಥಿಕ್ಸ್ ಅಂತೀವಿ, ನೈತಿಕ ಮೌಲ್ಯಗಳು, ವ್ಯಾಲ್ಯೂಸು, ಮಾರಲ್ಸು ಏನೋ ಹೇಳ್ತಿರ್ತಾರೆ ಪ್ರಪಂಚದ ದೊಡ್ಡ ದೊಡ್ಡ ಶಬ್ದಗಳು. ಆ ಶಬ್ದಗಳನ್ನು ನಿರಂತರವಾಗಿ ಕೇಳ್ತಿರ್ತೀವಿ. ಅದನ್ನು ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ನಾವು ವಿದುರನ ಮಾತಿನಿಂದ ಅರ್ಥ ಮಾಡ್ಕೋಬೇಕು. ಅವನು ಹೇಳ್ತಾನೆ, ಅವನು ಅಂದರೆ ಇಲ್ಲಿ ಒಂದು ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಹೊರಟಿರ್ತಾನೆ. ಹೆಂಗೆ ಅಂದರೆ ಅವನು ಹೇಳ್ತಾನೆ, ನೋಡಪ್ಪ ಇಂಥವನು ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳಲ್ಲ. ಇವನನ್ನು ಜನರು ಪಂಡಿತ ಅಂತ ಕರೀತಾರೆ, ಇಂಥವನನ್ನು ಜನರು ಮೂರ್ಖ ಅಂತ ಕರೀತಾರೆ. ಅಂದರೆ ನಾವು ಹೆಂಗಿರಬೇಕು ಹೆಂಗಿರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಯಾರನ್ನು ಪಂಡಿತ ಅಂತ ಕರೀತಾರೆ? ನಹೃಷ್ಯತ್ಯಾತ್ಮ ಸಮ್ಮಾನೇ ನಾವಮಾನೇನ ತಪ್ಯತೆ ಗಾಂಗೋ ಹೃದ ಇವಾಕ್ಷೋಭ್ಯ ಯಸ್ಸ ಪಂಡಿತ ಉಚ್ಯತೆ ಅಂತ. ಯಾರು ಪಂಡಿತ, ಯಾರನ್ನ ಜ್ಞಾನಿ ಅಂತ ಕರಿಬೇಕು ಅಂದರೆ, ಯಾರಾದರೂ ನಮ್ಮನ್ನು ಹೊಗಳಿದ ಕೂಡಲೇ ಉಬ್ಬಿ ಹೋಗಬಾರ್ದು. ಒಂದು ಕ್ಷಣ ಯೋಚನೆ ಮಾಡಿ. ಯಾರೋ ನಮ್ಮನ್ನು ಬಂದರು ಹೊಗಳಿದ್ರು, ಹೊಗಳ್ಬಿಟ್ರು ಅಂಥೇಳಿ ಏನು ಸಿಕ್ಕಿದ್ದೆಲ್ಲ ದಾನ ಮಾಡ್ಬೋದು, ಸಿಕ್ಕಿದ್ದೆಲ್ಲ ಕೊಟ್ಬಿಡ್ದು. ಅವ್ರು ಏನು ಮಾಡಿದ್ರು ಓಕೆ ನಡೆಯುತ್ತೆ, ಯಾಕಂದ್ರೆ ನಮ್ಮನ್ನು ಹೊಗಳಿದ್ದಾರೆ. ಅವನು ಹೊಗಳುವಾಗ ನಿಜವಾಗ್ಲೂ ಬುದ್ಧಿವಂತನಾದರೆ ಮೊದಲು ಒಂದು ಸಲ ಯೋಚನೆ ಮಾಡ್ತಾನೆ, ಯಾಕೆ ಹೊಗಳ್ತಿಲ್ಲ. ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ನಮ್ಮ ಹೊಗಳುವಿಕೆ, ನಮ್ಮನ್ನು ಯಾರೋ ಹೊಗಳ್ತಿದ್ದಾರೆ ಅದನ್ನು ನಾವು ಕೇಳಿಸ್ಕೊತಾನೇ ಇದ್ದೀವಿ ಅಂದರೆ ಈಕ್ವಲ್ ನಮ್ಮ ಹೊಗಳಿಕೆಯನ್ನು ನಾವೇ ಕೇಳಿಸ್ಕೊಳ್ಳೋದು ಅನ್ನೋದಕ್ಕೆ ಅರ್ಥ ನಾವು ಸುಸೈಡ್ ಮಾಡ್ಕೋತಿದ್ದೀವಿ, ಆತ್ಮಹತ್ಯೆಗೆ ಸಮಾನ. ನಮ್ಮ ಪ್ರಶಂಸೆಯನ್ನು ನಾವು ಕೇಳಿಸ್ಕೊಳ್ಳೋದು ಇದು ಆತ್ಮಹತ್ಯೆಗೆ ಸಮಾನವಾದ ಕೆಲಸ. ನಾವು ನಮಗಿಂತಲೂ ಹಿರಿಯರನ್ನು, ದೊಡ್ಡವರನ್ನು, ಜ್ಞಾನಿಗಳನ್ನು, ವಯಸ್ಸಲ್ಲಿ ದೊಡ್ಡವರನ್ನು, ಸಾಧನೆಯಲ್ಲಿ ದೊಡ್ಡವರನ್ನು ಬೈತಾ ಇದ್ದೀವಿ ಅಂತಂದರೆ ಆವಾಗ ಅದರ ಅರ್ಥ ಅವರನ್ನು ಕೊಲ್ತಾ ಇದ್ದೀವಿ. ಎರಡೂ ಕೊಲೆ. ನಮ್ಮ ಪ್ರಶಂಸೆ ನಾವೇ ಮಾಡಿಕೊಳ್ಳೋದು ಅಂತೇನಿದೆಯಲ್ವ ಅದು, ಅಥವಾ ನಮ್ಮ ಎದುರುಗಡೆ ಓದ ಪ್ರಶಂಸೆ ಯಾರೋ ಮಾಡ್ತಿದ್ದಾರೆ ಅದನ್ನು ಕೇಳಿಸ್ಕೊಂತ ಕೂತ್ಕೊಳ್ಳೋದು. ನಮ್ಮ ಗುರುಗಳು ಯಾವಾಗಲೂ ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ಯಾರೋ ಹೇಳ್ತಿದ್ದಾರೆ, ಒಂದೆರಡು ಮಾತು ಹೇಳ್ತಿದ್ದಾರೆ ಅಂತಂದರೆ ಒಂದು ಸಭಾ ಮರ್ಯಾದೆ ಅಂತಿರುತ್ತೆ. ಸಭೆಯಲ್ಲಿ ಯಾರೋ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ, ಒಂದು ಇದರಲ್ಲಿದ್ದಾರೆ, ಅವ್ರ ಒಂದೆರಡು ಮಾತು ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದಾರೆ, ಚೆನ್ನಾಗಿ ಹೊಗಳ್ತಿದ್ದಾರೆ ಅಂತ ಅವ್ರ ಬಗ್ಗೆ ಕೇಳಿಸ್ಕೊಳ್ತಾರೆ. ಅವ್ರು ಕೂಡ್ತಿರು, ಅವ್ರು ತುಂಬ ಸೂಕ್ಷ್ಮವಾಗಿ ಟೈಮ್ ತೀಸ್ಕೋಸ್ಕರ ಟೈಮ್ ಮಾಡ್ತಾರೆ, ಜಾಸ್ತಿ ಸಾಕು ಅಂದರೆ ಯಾವತ್ತಿಗೂ ಮನುಷ್ಯ ಆತ್ಮಪ್ರಶಂಸೆಗೆ ಹೋಗಬಾರ್ದು. ಆತ್ಮಹತ್ಯೆಗೆ ಸಮಾನವಾದದ್ದು ಪಾಪ.
ಇನ್ನೊಂದು ದೊಡ್ಡವರನ್ನು ಬೇಕು. ಇವೆರಡೂ ವಿಷಯ ಈಗೇನು ನಾನು ಹೇಳಿದೆ, ಈ ಎರಡೂ ವಿಷಯಗಳು ಕೂಡ ಮಹಾಭಾರತದಿಂದಲೇ ನಮಗೆ ತಿಳಿದಿರುವಂಥ ವಿಷಯ. ಒಂದು ಸಂದರ್ಭದಲ್ಲಿ ಈ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ. ಯುದ್ಧ ನಡೀತಾ ಇರುವಾಗ ಕರ್ಣ, ಧರ್ಮರಾಜ ಇಬ್ಬರಿಗೂ ಯುದ್ಧ ನಡೆಯುತ್ತೆ. ಕರ್ಣನಿಗೂ ಧರ್ಮರಾಜನಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಯಾವತ್ತು ಕರ್ಣ ಗೆದ್ದು ಬಿಡ್ತಾನೆ, ಗೆಲುವು ಒಂದಾಗುತ್ತೆ. ಗೆದ್ದು ಕಂಠದ ಹತ್ರ ಬಾಣ ತಂದು ಹೇಳ್ತಾನೆ, ಏನೋ ಭಾರಿ ಕೊಬ್ತಾ ಇದೆ ಅಲ್ವ ಪಾಂಡವರು, ಕೃಷ್ಣ ಇದ್ದಾನೆ ನಮ್ಮ ಕಡೆ, ಏನೂ ಆಗಲ್ಲ ಏನೂ ಆಗಲ್ಲ ಅಂತ. ಎಲ್ಲಿದ್ದಾನೆ ಕೃಷ್ಣ ಅಂತ ಜೋರು ಮಾಡ್ತಾನೆ. ಇಷ್ಟಾಗುವಾಗ ಧರ್ಮರಾಜನಿಗೆ ಬಹಳ ಅವಮಾನ ಅಂತ ಅನಿಸ್ಬಿಡ್ತು. ಯುದ್ಧದ ಮಧ್ಯದಲ್ಲಿಯೇ ಬಿಟ್ಟು ಶಿಬಿರಕ್ಕೆ ಬರ್ತಾನೆ. ಯಾಕೋ ಮಧ್ಯಕ್ಕೆ ವಾಪಸ್ ಹೋಗ್ತಿದ್ದಾನಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿ, ಬಾ ನೋಡೋಣ ಏನಾಗುತ್ತೋ ಪಾಪ ಅಂತ ಕರ್ಕೊಂಬರ್ತಾನೆ. ಇವನು ಶಿಬಿರಕ್ಕೆ ಸಮಾಧಾನ ಪಡಿಸೋಣ ಅಂತ ಮಧ್ಯದಲ್ಲೇ ಶಿಬಿರಕ್ಕೆ ಬರ್ತಿದ್ದಂಗೆ ಇವನು ಸಿಟ್ಟಲ್ಲಿ ಕೂತಿದ್ದಾನೆ ಧರ್ಮರಾಜ. ಅಲ್ಲಿ ಅರ್ಜುನನ್ ನೋಡಿದ ಕೂಡಲೇ, ಆವತ್ತು ಪ್ರತಿಜ್ಞೆ ಮಾಡಿದೆಯಲ್ಲ, ಕರ್ಣಂ ಹಂತ ಧನಂಜಯ, ಕರ್ಣನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದೆಯಲ್ಲ, ಕೊಂದು ಬಂದಿಯ ಅಂತ. ಅರೆ ಏನು ಕೊಂದು ಬರೋದು ಅಂತ ಹೇಳಿ ಇದಕ್ಕಿದಂತ ಹೇಳಿದಂತ ಏನದು ಕೊಂದು ಬರೋದು ಅಂತ? ಕೊಲ್ತೀನಿ, ಪ್ರತಿಜ್ಞೆ ಮಾಡಿದ್ದು ನಾನೇ, ಖಂಡಿತ ಕೊಲ್ತೀನಿ. ಸುಮ್ಮನೆ ಯಾಕೆ ಆ ಗಾಂಡೀವ ಇಟ್ಕೊಂಡಿದೆಯಾ? ಸುಮ್ಮನೆ ಆ ಗಾಂಡೀವನ್ನು ಇಟ್ಕೊಂಡು ಭಾರಿ ನಾನು ದೊಡ್ಡ ಗಾಂಡೀವಿ ಅಂತ ಹೇಳ್ಕೊಳ್ಳೋದು ಬದಲು ಅದನ್ನು ತೆಗೆದು ಕೃಷ್ಣನಿಗೆ ಕೊಡು, ಅವನಾದರೂ ಕೊಂದು ಬರ್ತಾನೆ. ಇವನಿಗೆ ತಟ್ಕೊಳ್ಳಿಕ್ಕಾಗಲಿಲ್ಲ. ಅರ್ಜುನನಿಗೆ ತುಂಬ ಸಿಟ್ಟು ಬಂದು ಒಂದು ಖಡ್ಗ ತಗೊಂಡ ಧರ್ಮರಾಜನ ಮೇಲೆ ಕೊಲ್ಲಿಟ್ಟು. ಕೃಷ್ಣ ಕೇಳಿದ, ಏನಪ್ಪ ಮಾಡ್ತಾ ಇದ್ರಿ ನೀವು? ಕೌರವರನ್ನು ಕೊಲ್ತೀನಿ ಅಂತ ಬಂದವರು ನೀವೇ ಪರಸ್ಪರ ಹಿಂಗೆ ಹೊಡೆದಾಡ್ಕೊಂಡು ಸಾಯೋ ಪ್ರಸಂಗ ಬಂತಲ್ಲ, ಏನಕ್ಕೆ ಯಾಕೆ ಖಡ್ಗ ಯಾಕೆ ತೊಗೊಂಡು? ಅವ್ನು ನಿನ್ನ ಅಣ್ಣ, ಅವನ ಮೇಲೆ ಯಾಕೆ ಹೋಗ್ತೀನಿ? ಅವನು ಅಣ್ಣ ಆದರೆ ಏನಂತೆ, ಮತ್ತೊಬ್ಬರಾದ್ರೆ ಏನಂತೆ ಅಂತ. ಯಾಕೆ ಏನಾಯ್ತು ಅಷ್ಟೇ ಯಾಕೆ ಸಿಟ್ಟಾಗಿದೆ? ಇಲ್ಲ, ನಂದೊಂದು ಪ್ರತಿಜ್ಞೆ ಇದೆ ಅಂತ ಅರ್ಜುನ. ನಂದೊಂದು ಪ್ರತಿಜ್ಞೆ ಇದೆ. ಏನು? ಯಾರಾದರೂ ನನ್ನ ಗಾಂಡೀವದ ಬಗ್ಗೆ ಅಪಹಾಸ್ಯಕರವಾಗಿ ಮಾತಾಡಿದ್ರೆ ಅವರನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಅವನು ಅಣ್ಣ ಆದರೆ ಏನಂತೆ, ಮತ್ತೊಬ್ಬರಾದ್ರೆ ಏನಂತೆ. ಅಯ್ಯೋ ರಾಮ. ಕೃಷ್ಣ ಹೇಳಿದ, ನಿನಗೇನಪ್ಪ ಅವನು ಕೊಲ್ಬೇಕಾರೆ? ಹೌದು, ಒಂದು ಕೆಲಸ ನಾನು ಅವಕಾಶ ಕೊಡ್ತೀನಿ. ನಿಮ್ಮ ಅಣ್ಣನ ಬೈದು ಚೆನ್ನಾಗಿ, ಅಣ್ಣನನ್ನು ಬೈದರೆ ಆವಾಗ ಅವನನ್ನು ಕೊಂದಷ್ಟೇ ಆಗುತ್ತೆ. ಅದರಿಂದ ನಿನ್ನ ಪ್ರತಿಜ್ಞೆನೂ ಪೂರ್ಣೆ ಆಗುತ್ತೆ, ಧರ್ಮರಾಜನು ಉಳಿತಾನೆ. ಅದರಿಂದ ಇವು ಮಧ್ಯಂತರದ ಒಂದು ಉಪಾಯ ಮಾಡಿ ಕೃಷ್ಣ. ಬಹುಶಃ ತುಂಬ ದಿವಸಗಳಿಂದ ಅರ್ಜುನನು ಕಾಯ್ತಾ ಇದ್ದ ಅಂತ ಅನಿಸುತ್ತೆ. ಒಳಗಡೆ ಒಂದು ಏನೋ ಕುದಿ ಇರುತ್ತಲ್ಲ, ಅವನು ಜೂಜಾಡಿದ್ದು, ಅಲ್ಲಿ ದ್ರೌಪದಿನ ಕರ್ಕೊಂಡು ಪಣಕ್ಕಿಟ್ಟಿದ್ದು, ಏನೋ ಒಂದಿಷ್ಟು ಸಿಟ್ಟಿತ್ತು. ಹೆಂಗೂ ಕೃಷ್ಣನೇ ಪರ್ಮಿಷನ್ ಕೊಟ್ಟಲ್ಲ, ಇದಕ್ಕಿಂತ ಇನ್ನೊಂದು ಅವಕಾಶ ಏನಿರುತ್ತೆ? ಸರ್ರಿ ಯಾಕೆ ನಿರೀಕ್ಷೆ ಮಾಡು, ನಿನ್ನೊಬ್ಬನ ಕ್ಷತ್ರಿಯ ಅಂತ ಕರೀತಾರ, ನಿನ್ನನ್ನು ಅಣ್ಣ ಅಂತ ನಾವು ಪೂಜಿಸ್ಬೇಕಾ, ನೀನು ಧರ್ಮರಾಜನ ನೀನು, ಹಾಗೆ ಹಿಂಗೆ ಅಂತೆಲ್ಲ ಸರ್ರಿ ಬೇಕು. ಎಲ್ಲ ಬೈದಾದ್ಮೇಲೆ ಸ್ವಲ್ಪ ಟೆನ್ಷನ್ ಫ್ರೀ ಆಯಿತು, ಆರಾಮ. ಅರ್ಜುನನೇನೋ ಆರಾಮ, ತುಂಬ ದಿವಸದಿಂದ ಅಂದ್ಕೊಂಡಿದ್ದು, ಏನೋ ಸಿಟ್ಟಿತ್ತು, ಎಲ್ಲ ಹೊರಗೆ ಹಾಕ್ಕೊಂಡ. ವಾಂತಿ ಸೆಷನ್ಸ್ ಇರುತ್ತಲ್ಲ, ವಾಂತಿ ಬರೋ ಥರ ಸೆಷನ್ಸ್ ಇರುತ್ತಲ್ಲ, ಅದು ದೊಡ್ಡ ಕಿರಿಕಿರಿ. ಒಂದ್ಸಲ ವಾಂತಿ ಆಯಿತು ಅಂತ ಇಟ್ಕೊಳ್ಳಿ, ಆಮೇಲೆ ಫ್ರೀ ಬಾ ಆರಾಮಾಯಿತು ಅಂತೇವಲ್ಲ, ಹಾಗೆ ಒಳಗಡೆ ಕಿರಿಕಿರಿ ಆಗ್ತಿತ್ತು. ಒಳಗಡೆ ಇಟ್ಕೊಂಡಿದ್ದ, ಸಿಟ್ಟು ಇಟ್ಕೊಂಡಿದ್ದ, ಸಿಕ್ಕಿದ್ದೆ ಚಾನ್ಸ್ ಅಂತ ಸರಿಯಾಗಿ ಬೈದು ಬಿಟ್ಟ. ಈಗ ಫ್ರೀಯಾಗಿ ಆರಾಮಾಗಿ ಸರಿ ಆಯ್ತಲ್ಲಪ್ಪ, ಸಮಾಧಾನ ಆಯ್ತಲ್ಲ ಅಂತಂದ ಕೃಷ್ಣ. ಹೌದು, ಎಲ್ಲ ಆರಾಮಾಯ್ತು, ಆರಾಮ. ಅಷ್ಟೊತ್ತಿಗೆ ಧರ್ಮರಾಜ ಹಗ್ಗ ಹಿಡ್ಕೊಂಡು ಎಲ್ಲ ಫ್ಯಾನಿಗೆ ತಯಾರಾಗಲಿಕ್ಕೆ ಶುರು ಮಾಡ. ನೀನೇನು ಹೊರಟಿ ಅಂತ ಕೇಳಿದೆ, ನೀನೇನು ಮಾಡ್ತಾ ಇದೆಯಾ? ಇಲ್ಲ, ಇಷ್ಟು ಇವನ ಹತ್ರ ಬೇಯಿಸ್ಕೊಂಡು, ನನ್ನ ತಮ್ಮನ ಹತ್ರ ಬೇಯಿಸ್ಕೊಂಡು ನಾನು ಇನ್ನೂ ಬದುಕಿರ್ಬೇಕು, ನಾನು ಸಾಯ್ತೀನಿ ಅಂತ. ಅಯ್ಯೋ, ಏನು ನಿಮ್ಮ ವಂಶದಲ್ಲಿ ಸಾಯಲೇಬೇಕು ತೀರ್ಮಾನ ತೊಗೊಂಡಿದ್ದೀರಾ? ಏನು ಕಥೆ ನೀವು? ನೀನ್ಯಾಕೆ ಸಾಯ್ಬೇಕು ಹೇಳೋದು? ನೋಡು, ಇಷ್ಟು ಸಿಟ್ಟಿಟ್ಕೊಂಡಿದ್ದೇನೆ, ಒಂದ್ಸಲ ನಾನು ಹೇಳಲಿಲ್ಲ, ಭಾರಿ ವಿನಯದಿಂದ ವರ್ತಿಸ್ತಾ ಇದ್ದ. ಅಣ್ಣ ನೀನು ಹೆಂಗೆ ಹೇಳಿದ್ರೆ ಹಂಗೆ ಹೇಗೆ ಅಂತ ಹೇಳ್ಕೊಂಡು, ಈಗ ನೋಡಿದ್ರೆ ಸಿಕ್ಕಿದ್ದೇ ಚಾನ್ಸು, ಇಷ್ಟು ಚೆನ್ನಾಗಿ ನಾನು ಬೈತಿದ್ದಾನೆ ಅವನು. ಇಂಥವನ ಎದುರುಗಡೆ ನಾನು ಇರಬೇಕಾ? ನಾನು ಸಾಯ್ತೀನಿ. ಕೃಷ್ಣ ಹೇಳಿದ, ನಿನಗೂ ಒಂದು ಉಪಾಯ ಹೇಳ್ಕೊಡ್ತೀನಿ ಕೇಳ. ಏನು? ನಿನ್ನನ್ನು ನೀನು ಚೆನ್ನಾಗಿ ಹೊಗಳ್ಕೊಂಬಿಡು ಅಂತ. ನಿನ್ನನ್ನು ನೀನು ಚೆನ್ನಾಗಿ ಹೊಗಳ್ಕೊಂಡ್ರೆ ಆವಾಗ ನೀನು ಹೆಚ್ಚು ಕಡಿಮೆ ನೀನು ಸತ್ತಂಗೆ ಆಗುತ್ತೆ, ಸೂಸೈಡ್ ಮಾಡ್ಕೊಂಡಂಗೆ ಆಗುತ್ತೆ. ಆದರೆ ನಾ ಕೆಲಸ ಮಾಡ್ಕೊಂಡು ಅವನು ಪಾಪ ತನ್ನ ಪಾಟಿಕ ಅಂತ ನನ್ನ ಹೊಗಳ್ಕೊಂಡ. ಆಯ್ತು, ಇಬ್ಬರು ಸಮಾಧಾನ. ಅಂದರೆ ಯಾವ ವೆಪನ್ ಇಲ್ಲದೇನೆ ಇವನನ್ನೂ ಸಾಯಿಸಿದ, ಅವನನ್ನು ಸಾಯಿಸಿದ, ಇಬ್ಬರನ್ನೂ ಉಳಿಸಿದ್ದ. ಅದು ವಿಶೇಷ.
ಇಬ್ಬರು ಸತ್ತಂಗಾದ್ರು, ಆದರೆ ಇಬ್ಬರೂ ಕೂಡ ಬದುಕಿ ಉಳಿದಿದ್ರು. ಇದು ಕೃಷ್ಣನ ಉಪಾಯ. ಯತ್ರ ಯೋಗೇಶ್ವರ ಕೃಷ್ಣ ಅಂತೀವಲ್ವ, ಆ ಯೋಗ ಅಂದರೆ ಉಪಾಯ. ಎಂತೆಂಥ ಉಪಾಯಗಳು ಕೃಷ್ಣನ ಹತ್ರ ಇವೆ. ಇವನು ಯೋಚನೆ ಏನು ಕೃಷ್ಣನ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ ಎಷ್ಟು ಈಸಿಯಾಗಿ ಇವನಿಗೂ ಸಮಾಧಾನ ಪಡಿಸ್ದ, ಅವನಿಗೂ ಸಮಾಧಾನ ಪಡಿಸ್ದ, ಇಬ್ಬರಿಗೂ. ಮತ್ತು ಧರ್ಮಶಾಸ್ತ್ರದ ಪ್ರಕಾರನೇ ಉತ್ತರ ಇಬ್ಬರಿಗೂ ಕೂಡ. ಯಾವುದು ಧರ್ಮ ಮೀರಿದ ಉತ್ತರ ಅಲ್ಲ, ಎರಡೂ ಧರ್ಮಶಾಸ್ತ್ರದ ಹೇಳಿದ ಉತ್ತರಗಳನ್ನೇ ಕೊಟ್ಟು ಇಬ್ಬರನ್ನೂ ಕೂಡ ಸಂತೈಸುವ, ಸಮಾಧಾನ ಪಡಿಸುವ ಆ ವ್ಯಕ್ತಿತ್ವ. ಯಾಕೆ ಈ ಮಾತು ಹೇಳಿದೆ ಅಂದರೆ, ವಿದುರ ಹೇಳ್ತಾರೆ, ಯಾರಾದರೂ ನಿನ್ನನ್ನು ಬೈದ್ರು ಅಥವಾ ಯಾರಾದ್ರೂ ನಿನ್ನನ್ನು ಹೊಗಳುದು, ನಹೃಷ್ಯತಿ ಆತ್ಮಸಮ್ಮಾನೆ, ಯಾರಾದರೂ ನಮ್ಮನ್ನು ಹೊಗಳಿದಾಗ ಖಂಡಿತವಾಗಿಯೂ ಕೂಡ ಸಂತೋಷ ಪಡುವ ವಿಚಾರ ಅಲ್ಲ. ಏನೂ ಅಪಾಯ ಕಾದಿದೆ ಅವನಿಂದ, ಇಲ್ಲ ಅಂದರೆ ಸುಮ್ಮನೆ ಯಾಕೆ ಹೊಗಳ್ತಾನೆ ಅಂತ ಒಂದು ಸ್ವಲ್ಪ ವಿಚಾರ ಮಾಡಿ. ನಾವಮಾನೇನ ತಪ್ಯತೆ, ಯಾರಾದರೂ ನಮ್ಗೆ ಅವಮಾನ ಮಾಡೋದು ತಲೆನೇ ಕೆಡಿಸ್ಕೋಬಾರ್ದು. ಸಂತಾಪಕ್ಕೆ ಒಳಗಾಗಬೇಡಿ ಅಂತ ಇದನ್ನು ನಮ್ಮ ಯುವಕರಿಗೆ ಹೇಳಬೇಕು. ಏನೋ ಒಂದು ಸಣ್ಣ ಮಾರ್ಕ್ಸ್. ಎಷ್ಟೋ ಜನ ಹುಡುಗರು ಡಿಗ್ರಿ ಓದ್ತಾ ಇರ್ತಾರೆ, 99 ಟಾರ್ಗೆಟ್ ಇತ್ತು, 98 ಬಂದ್ಬಿಡ್ತು, ಸತ್ತೋಗ್ಬಿಡ್ತು. ಏನು ವಿದುರ ನೀತಿ ಓದಿಲ್ಲ, ಏನು ಮಾಡೋದು? ನಾವಮಾನ ಅದೇನು ದೊಡ್ಡ ಅವಮಾನವೂ ಅಲ್ಲ, ತಲೆ ಕೆಡಿಸ್ಕೊಳ್ಳೋ ವಿಚಾರವೂ ಅಲ್ಲ, ಅಂಥದ್ದು ಸಾಯುವಂಥ ವಿಚಾರವೇ ಅದು. ಹೋಗಲಿ, 98 ತೆಗೆದಿದ್ಯಲ್ಲಪ್ಪ, ಯಾಕೆ ತಲೆ ಕೆಡಿಸ್ಕೋತೀಯ? ಇನ್ನೊಂದು 2 ಪಾಸ್ ಆಗ್ಬೋದು ನಿನ್ನ ಮಾರ್ಕ್ಸ್ ಇಟ್ಕೊಂಡು ಆರಾಮಾಗಿ. ಹಂಗೆ ಸಮಾಧಾನ ಪಟ್ಕೊಳ್ಳೋದು ಬಿಟ್ಬಿಟ್ಟು 1 ಮಾರ್ಕ್ಸ್ ಕಡಿಮೆ ಆಯಿತು ಅಂತೇಳಿ ಸಾಯುವಂಥದ್ದು ಅಂತಿದೆಯಲ್ಲ, ಇದು ಅವಮಾನ ಆದಾಗ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಮನುಷ್ಯನಿಗೆ ಗೊತ್ತು. ಯಾರಾದರೂ ಹೊಗಳಿದ್ರೆ ಅಥವಾ ಜೀವನದಲ್ಲಿ ಸಂತೋಷಗಳು ಬಂದಾಗ, ಲಾಭಗಳು ಬಂದಾಗ ಅದನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿರಬೇಕು. ಏನೋ ಒಂದು ಸಣ್ಣ ಅವಮಾನ ಆಯಿತು, ಅದು ಅವಮಾನ ಯಾವುದು ತುಂಬ ಹಿಂಸೆ ಕೊಡುತ್ತೆ ಅಂತಂದರೆ, ನಮ್ಮವರುಗಳ ಮಧ್ಯದಲ್ಲೇ ಎಲ್ಲೋ ಹೊರಗಡೆ, ಈಗ ಎಲ್ಲೋ ಉದಾಹರಣೆಗೆ ಎಲ್ಲೋ ಪ್ರಯಾಗಕ್ಕೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಮಗೆ ಭಾಷೆ ಗೊತ್ತಿಲ್ಲ, ಏನೋ ಅಂದ್ವಿ, ಅವನೇನೋ ಬಾಯಿ ಬಂದಂಗೆ ಬೈದ, ನಾವು ನಕ್ಕೊಂಡು ಆರಾಮಾಗಿ ಬಂದ್ಬಿಡ್ತೀವಿ, ತಲೆನೇ ಕೆಡಿಸ್ಕೊಳ್ಳ. ಯಾಕೆಂದರೆ ಒಂದು ಸಲ ಸುತ್ತಮುತ್ತಲು ನೋಡ್ತೀವಿ, ನಮ್ಮವ್ರು ಯಾರಿಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ. ಈ ಸ್ವಭಾವ ನಮಗೆ ಈಗಿನ ಬಂದಿದ್ದಲ್ಲ, ಹುಟ್ಟಿದ್ಲೇ ಬಂದಿತ್ತು. ಹುಟ್ಟಿದಾಗಲಿಂದ ಈ ಸ್ವಭಾವ. ಯಾವುದೇ ಒಂದು ಮಗು ಓಡ್ಕೊಂಡು ಹೋಗ್ತಿರುತ್ತೆ, ದಬಕ್ಕಂತ ಬೀಳುತ್ತೆ. ನೀವೆಲ್ಲ ಗಮನಿಸಿರ್ತೀರಿ, ಬಿದ್ದು ಕೂಡಲೇ ಅದು ಅಳಲ್ಲ, ಆಚೆ ಈಚೆ ನೋಡುತ್ತೆ. ಯಾರಾದ್ರೂ ಇದ್ದರೆ ಅಳ್ಲಿಕ್ಕೆ ಶುರು ಮಾಡ್ತಿಲ್ಲ ಅಂದ್ರೆ ಅಳಲ್ಲ, ಇಲ್ಲಾಂದ್ರೆ ತಪ್ಪಾಗಿ ತಾನೇ ಎದ್ಬಿಟ್ಟು ಆರಾಮಾಗಿ ಜಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡು, ತಲೆನೇ ಕೆಡಿಸ್ಕೊಳ್ಳೋದು. ಅಂದರೆ ಇದು ಈ ಗುಣ ಏನಿದೆ ಅಲ್ವಾ, ನಮ್ಮವರ ಮಧ್ಯದಲ್ಲೇ ನಮ್ಗೆ ಅವಮಾನ ಆಗೋದು ಅಂತಿದೆಯಲ್ಲ, ಇದು ದೊಡ್ಡ ಅವಮಾನ. ಆ ಸಂದರ್ಭದಲ್ಲಿಯೂ ಕೂಡ ಮನುಷ್ಯನಿಗೆ ಸುಮ್ಮನೆ ಒಂದು ಸಣ್ಣ ಕಥೆ ಇದೆ. ಒಂದು ಮಾರ್ಕೆಟಲ್ಲಿ ಈ ಕಡೆ ಒಂದು ಕಬ್ಬಿಣದ ಅಂಗಡಿ, ಈ ಕಡೆ ಒಂದು ಬಂಗಾರದ ಅಂಗಡಿ. ಈ ಕಬ್ಬಿಣದ ಕೆಲಸ ಮಾಡ್ತಾ ಇದ್ದವನು ಏನೋ ಜೋರಾಗಿ ಒಂದು ಹೊಡೆದ, ಒಂದು ಕಬ್ಬಿಣ ತುಂಡಿತ್ತು, ಹಾರಿ ಹೋಗಿ ಬಂಗಾರದ ಅಂಗಡಿಗೆ ಬಿತ್ತು. ಈ ಬಂಗಾರದ ತುಂಡು, ಕಬ್ಬಿಣ ತುಂಡು ಎರಡೂ ಒಂದೇ ಬಾಟ್ಲಲ್ಲಿ ಸೇರ್ಕೊಂಡ್ಬಿಡ್ತು. ಅವೆರಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಬಂಗಾರ ತುಂಡು ಹೇಳ್ತು, ಅಯ್ಯೋ ಏನು ದುಃಖ, ನನ್ನ ದುಃಖ ಯಾರ ಹತ್ರ ಅಂತ ಹೇಳ್ಕೊಳ್ಳಿ, ನೀನೊಬ್ಬ ಸಿಕ್ಕಿ ನಿನ್ನ ಹತ್ರ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು, ಏನಂತ ದುಃಖ ಇದೆ. ಇವನು ಇದಲ್ಲ, ಈ ಕೆಲಸ ಮಾಡುವನು ಪ್ರತಿ ದಿವಸ ಆ ಸುತ್ತಿಗೆ ತಗೊಂಡು ನನಗೆ ಟಪ 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 ಅಂತ ಹೊಡಿತಾನೆ ಇರ್ತಾನೆ, ಯಾರ ಹತ್ರ ಅಂತ ಹೇಳ್ಕೊಳ್ಳಿ ನಾನು ದುಃಖ. ಈ ಕಬ್ಬಿಣದ ತುಂಡು ಹೇಳ್ತಂತೆ, ನನಗೂ ಆ ಸುತ್ತಿಗೆಯಿಂದ ಅವನು ಹೊಡಿತಾನೆ, ಆದರೆ ನಿನ್ನ ದುಃಖಕ್ಕಿಂತ ನನ್ನ ದುಃಖ ಜಾಸ್ತಿ ಅಂತ. ಕಬ್ಬಿಣದ ತುಂಡು ನನಗೂ ಆ ಸುತ್ತಿಗೆಯಿಂದಲೇ ನನಗೂ ಹೊಡೆಯೋದು, ಆದರೆ ನಿನ್ನ ದುಃಖನೂ ನನ್ನ ದುಃಖನೂ ಒಂದಲ್ಲ, ನನ್ನ ದುಃಖ ಜಾಸ್ತಿ. ಹೆಂಗೆ ಅಂತ ಇಬ್ರಿಗೂ ಒಂದೇ ಸಮಾನ, ಲೇಟಂತೂ ಪೆಟ್ಟಂತೂ ಸಮಾನ. ಆ ಕಬ್ಬಿಣದ ತುಂಡು ಹೇಳ್ತು, ನಿನಗೆ ಏನು ಪೆಟ್ಟು ಕೊಡ್ತಿದಲ್ಲ ಆ ಸುತ್ತಿಗೆ, ಕಬ್ಬಿಣದ್ದು ನಿನ್ನ ಜಾತಿದಲ್ಲ, ಈ ನನ್ಗೆ ಹೊಡಿತಿದಾರಲ್ಲ ಆ ಸುತ್ತಿಗೆ ನನ್ನ ಜಾತಿಯದ್ದೇ, ನನ್ನ ಜಾತಿ ಅಂದರೆ ನಂಗೆ ಹೊಡಿತಿದಾರಲ್ಲ ನನ್ನ ದುಃಖ. ಹಾಗೆ ಮನುಷ್ಯನ ನಿಜವಾಗ್ಲೂ ದುಃಖ ಯಾವುದಪ್ಪ ಅಂತಂದರೆ, ನಮ್ಮವ್ರು ಎದುರುಗಡೆ ನಮ್ಗೆ ಅವಮಾನ ಆಗೋದು ಅಂತಿದೆಯಲ್ಲ,
ಇದು ನಿಜವಾಗ್ಲೂ ದುಃಖ ಆಗುತ್ತೆ. ಅಂಥ ದುಃಖಗಳಾದಾಗಲೂ ಕೂಡ ಯಾವ ಮನುಷ್ಯ ಯಾವುದನ್ನೂ ತಲೆ ಕೆಡಿಸ್ಕೊಳ್ಳೋದು ಆರಾಮಾಗಿರ್ತಾನಲ್ಲ, ನಿಜವಾಗಲೂ ಕೂಡ ಅವನು ಯಾರೋ ಹೊಗಳಿದ್ರು ಅಂದ್ಕೊಳ್ಳೆ ಮುಗ್ಗಿ ಹೋಗೋದು, ಯಾರೋ ಏನೋ ಅಂದರು ಅಂದ್ಕೊಳ್ಳೆ ಕುಗ್ಗಿ ಹೋಗೋದು, ಇದು ಯಾವುದು ಹೆಂಗಿರಬೇಕು ಅಂತಂದರೆ ಗಾಂಗೋ ಹೃದ ಇವಾಕ್ಷೋಭ್ಯ ಎಸ್ ಅಪಂಡಿತ ಮುಚ್ಚತೆ. ಗಂಗಾ ನದಿಯ ನೀರು ಎಷ್ಟು ಸ್ವಚ್ಛವಾಗಿ ಯಾವ ಕಾಲಕ್ಕೂ ನಿರಂತರವಾಗಿ ಹರಿತಾ ಇರುತ್ತೆ. ಅದನ್ನು ಯಾಕೆ ಗಂಗಾ ನದಿಯ ನೀರು ಅಂತಂದ್ರು? ಯಾಕೆ ಗಂಗಾ ನದಿಯ ನೀರು ಅಂತ? ಸಮುದ್ರ ಸಾಮಾನ್ಯವಾಗಿರುತ್ತೆ, ಸಮುದ್ರವು ಅಷ್ಟು ಗಂಭೀರವಾಗಿ ಒಂದೇ ಥರನೇ ಹರಿತಾ ಇರುತ್ತೆ. ಯಾರು ತುಂಬ ಗಂಭೀರವಾಗಿರ್ತಾರಲ್ಲ, ಒಳಗಡೆ ಯಾರಾದರೂ ಹೊಗಳಿದ್ರೆ ಉಬ್ಬಿ ಹೋಗ್ತಿರ್ತಾರೆ, ಗೊತ್ತಾಗಲ್ಲ ನಮಗೆ ಅಂದಾಜಾಗಲ್ಲ. ಸಮುದ್ರ ಅಷ್ಟು ಗಂಭೀರವಾಗಿರುತ್ತೆ ಅಂತ ಅನಿಸುತ್ತೆ. ಹುಣ್ಣಿಮೆ ದಿವಸ ಚಂದ್ರೋದಯ ಆದಾಗ ಏನಾದರೂ ಹೊರಗುರಿತ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆದರೆ ಗಂಗಾ ನದಿಯ ನೀರು ಹಾಗಲ್ಲ, ಎಂದಿಗೂ ಕೂಡ ಏಕಪ್ರಕಾರವಾಗಿ ಹರಿತಾ ಹೋಗುತ್ತೆ. ಹೆಂಗೆ ಜೀವನ ನಡೆಸಬೇಕು ಅಂತಂದರೆ, ನಮಗೆ ಯಾರೇ ಏನೇ ಮಾಡಲಿ, ನಮ್ಗೆ ಯಾರೋ ಬೈದರು, ನಮ್ಗೆ ಯಾರೋ ಹೋಗೋದು, ತಲೆನೇ ಕೆಡಿಸ್ಕೊಳ್ಳಿ. ಆದರೆ ಮತ್ತೊಬ್ಬರಿಗೆ ನಮ್ಮಿಂದ ಆಗಬಹುದಾದ ಉಪಕಾರವನ್ನು ಗಂಗಾ ನದಿಯಂತೆ ನಿರಂತರವಾಗಿ ಮಾಡ್ತಾ ಇರಬೇಕು. ಸಮುದ್ರ ಇದೆ, ರಾಶಿಗಟ್ಟಲೆ ನೀರಿದೆ. ಸಮುದ್ರದ ಹತ್ರನೇ ಕೇಳಿ, ಯಾವತ್ತಾದರೂ ಒಂದು ದಿವಸ ನಿಮ್ಮ ಮನೆ ಬಂದವರಿಗೆ ಒಂದು ಲೋಟ ನೀರು ಕೊಟ್ಟಿದೆಯಪ್ಪ? ಕೊಟ್ಟರು ಕುಡಿಯೋದೇ ಅಲ್ಲ. ಅಂದರೆ ಅಷ್ಟು ರಾಶಿ ಸಂಪತ್ತು ಇಟ್ಕೊಂಡ್ರು, ನೀರಿಟ್ಕೊಂಡ್ರು, ಒಬ್ಬ ಮನುಷ್ಯನ ಬಾಯಾರಿಕೆಗೆ ಆಗಿಲ್ಲ ಅಂದರೆ ಇನ್ಯಾಕೆ ಆ ನೀರು ತೊಗೊಂಡು ಏನು? ಅದೇ ಗಂಗಾ ನದಿ ನೀರು. ಯೋಚನೆ ಮಾಡಿ, ಔಷಧಂ ಜಾಹ್ನವೀತೋಯಂ, ಬರೀ ಬಾಯಾರಿಕೆಗಿರೋದಲ್ಲ, ರೋಗ ಪರಿಹಾರಕ್ಕೆ. ಎಲ್ಲ ಹೋದವರೆಲ್ಲ ಗಂಗೆಗೆ ಹೋದವರು ನೀರು ತರ್ತಾರೆ. ಅಥವಾ ನಮ್ಮ ಮನೆಗಳಲ್ಲೂ ಕೂಡ ಹಳೆಯ ಕಾಲದಿಂದ ಒಂದು ಸಣ್ಣ ಸಣ್ಣ ಮಿಳ್ಳಿಗಳಲ್ಲಿ, ಗಿಂಡಿಗಳಲ್ಲಿ ನೀರನ್ನು ತಂದು ಇಟ್ಕೊಳ್ಳುವಂಥ ಒಂದು ಪದ್ಧತಿ. ಯಾಕೆ ಅಂದರೆ ಗ್ರಹಚಾರ ಗಂಗೆದು ನಮ್ಮ ಯೋಚನೆ ಹೆಂಗಿದೆ. ಈ ಗೀತೆ ಯಾಕಿದೆ? ಯಾರು ಸತ್ರು ಅಂತಂದರೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಸತ್ ಕೂಡಲೇ ಹಾಕಿ ನೋಡೋದು ಗೀತೆ ಸತ್ತಾಗಿ ಕೇಳಲಿಕ್ಕಿರೋದಲ್ಲ, ಬದುಕಲಿಕ್ಕೆ ಕೇಳಲಿಕ್ಕಿರೋದು ಗೀತೆ. ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ, ಎದ್ದೇಳು ಯುದ್ಧ ಮಾಡು ಅಂತ ಕೃಷ್ಣ ಹೇಳ್ತಿದ್ರೆ ಈ ಶವ ಬಿದ್ದುಕೊಂಡಿದೆ. ಹೆಂಗೆ ಗೀತೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀವೋ ಗಂಗೆಯನ್ನು ಹಾಗೆ. ಅಂದರೆ ಏನಾದರೂ ಮನುಷ್ಯನಿಗೆ ರೋಗ ರುಜಿನ ಬಂದಾಗ ಆ ಗಂಗೆಯ ನೀರನ್ನು ಕುಡಿದ್ರೆ ರೋಗ ವಾಸಿ ಆಗುತ್ತೆ. ಮತ್ತು ಡಾಕ್ಟ್ರ್ ಹತ್ರ ಹೋಗ್ಬೇಕಲ್ಲ, ಡಾಕ್ಟ್ರ್ ಯಾರು? ವೈದ್ಯೋ ನಾರಾಯಣೋ ಹರಿ, ಭಗವಂತ ವೈದ್ಯ. ಭಗವಂತನನ್ನು ನೆನೆಸ್ಕೊಳ್ಬೇಕು, ಗಂಗಾ ಜಲವನ್ನು ಔಷಧ ಥರ ಸ್ವೀಕಾರ ಮಾಡಬೇಕು. ಇದು ನಮ್ಮ ಹಿರಿಯರು. ಅದಕ್ಕೋಸ್ಕರವಾಗಿ ನಮ್ಮ ಮನೆಗಳಲ್ಲಿ ಗಂಗೆಯನ್ನು ತಂದಿಟ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನಾನು ಯಾಕೆ ಹೇಳಲಿಕ್ಕೆ ಹೊರಟೆ, ನಮಗೇನೇ ಅವಮಾನಗಳಾಗಿ, ನಮಗೇನೇ ಯಾರೋ ಬಂದು ಹೊಗಳಿದ್ರು, ಅದೆಲ್ಲ ವಿಷಯ. ನಮ್ಮದೇನು ಕೆಲಸ? ನಿರಂತರವಾಗಿ ನಾವು ನಮ್ಮಿಂದ ಮತ್ತೊಬ್ಬರಿಗಾಗಬಹುದಾದ ಅನುಕೂಲಗಳೇನು ಅದರ ಬಗ್ಗೆ ದೃಷ್ಟಿಕೋನ ಇರಬೇಕು. ಆ ಕಡೆ ನಮ್ಮ ಗಮನ ಇರಬೇಕೆ ಹೊರತು ಯಾರೋ ಏನೋ ಅಂದರು ನಾನು ನಾಳೆಯಿಂದ ಏನೂ ಮಾಡಲಿಕ್ಕೆ ಹೋಗಲ್ಲ, ಹೀಗೆ ಸುಮ್ಮನೆ ಯಾರೋ ಕೆಲಸದವರು ಯಾರೋ ಬಂದರು ಏನೋ ಅಂದರು, ಏನಮ್ಮ ಇಷ್ಟಿಷ್ಟು ಅನ್ನ ಮಾಡಿ ಚೆಲ್ತಿರಲ್ಲ ಏನೋ ಅಂದರು ಅಂತ ಇಟ್ಕೊಳ್ಳಿ. ಕೆಲಸದವ್ರು ನಾಳೆಯಿಂದ ನಾನು ಅಡುಗೆ ಮಾಡೋಣ. ಯಾಕೆ? ಕೆಲಸದವಳೆ ನಮ್ಗೆ ಹಿಂಗೆ ಅಂತಾಳೆ. ಅರೆ ಒಳ್ಳೆ ಕಥೆ ಆಯ್ತಲ್ಲ, ಕೆಲಸದವಳು ಅಂದ್ರು ಅಂತ ನಾಳೆಯಿಂದ ಅಡುಗೆ ಮಾಡಲ್ಲ ಅಂದ್ರೆ ಕಥೆ ಏನಾಗಬೇಕು? ಅದರಿಂದ ಯಾರೇ ಹೊಗಳ್ಳಿ, ಯಾರೇ ತೆಗಳ್ಳಿ, ನಮ್ಮ ಜೀವನ, ನಮ್ಮ ಶಿಸ್ತು, ನಮ್ಮ ಪರೋಪಕಾರ, ನಮ್ಮ ಸೇವಾ ವೃತ್ತಿ, ನಮ್ಮ ಸೇವಾ ಧರ್ಮ ಇದು ನಿರಂತರವಾಗಿ ನಡೀತಾ ಇರಬೇಕು. ಇವತ್ತೇನೋ ಬೈಬಹುದು, ಇವತ್ತೇನೋ ಹೊಗಳೋರು, ಆದರೆ ಆ ಕನ್ಸಿಸ್ಟೆನ್ಸಿ ಅಂತಿದೆ, ನಿರಂತರವಾಗಿ ನಾವು ಮಾಡುವಂಥ ಒಂದು ಕೆಲಸ ಅದು ನಮ್ಮನ್ನು ರಕ್ಷಿಸುತ್ತೆ. ಹೀಗೆ ಒಬ್ಬ ನಿಜವಾಗ್ಲೂ ಒಬ್ಬ ಜ್ಞಾನಿಯಾದವನು ತನ್ನ ಜೀವನವನ್ನು ಅರಿತುಕೊಂಡು ಹೀಗೆ ಬಾಳಬೇಕು ಅನ್ನುವಂಥದ್ದನ್ನು ವಿದುರ ಉಪದೇಶವನ್ನು ಮಾಡಿದ್ದಾನೆ. ವಿದುರನ ಉಪದೇಶದಲ್ಲಿ ಇವತ್ತು ಸಾಮಾನ್ಯ ಒಂದು ಶ್ಲೋಕವನ್ನು ನಾವು ನೋಡಿದ್ದೀವಿ. ಮತ್ತೇನು ಅನ್ನೋದನ್ನು ನಾಳೆ ದಿವಸ ನೋಡೋಣ. ನಾಳೆ ಅಂತಲ್ಲ, ಇನ್ಯಾವುದಾದ್ರೂ ಸಂದರ್ಭ ಸಿಕ್ಕಾಗೂ ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಅವಕಾಶಗಳಿವೆ. ಶ್ರೀಕೃಷ್ಣ ಅರ್ಪಣಮಸ್ತು.
ಆಚಾರ್ಯರ ಪ್ರವಚನ ಹೊಸದಾಗಿತ್ತು. ಯಾಕೆಂತ ಹೇಳಿದ್ರೆ ಒಂದು ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ಆಗಿನ ಅಲ್ಲಿನ ನಾವು ಕಥೆ ಅಂತ ಕೇಳಿದ್ದೇವೆ, ಫಿಕ್ಷನಲ್ ಆಗಿ ಕೇಳಿದ್ದೇವೆ. ಆದರೆ ನಿಜವಾಗಲೂ ನಮಗೂ ಅಳವಡಿಸ್ಕೊಳ್ಳಿಕ್ಕೆ ಬರುತ್ತೆ. ಯಾಕೆಂದ್ರೆ ಆ ಧೃತರಾಷ್ಟ್ರನ ಪಾತ್ರವನ್ನ, ಅವನ ಚಿಂತನೆಗಳನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಅವನ ಮನಸ್ಥಿತಿ ಹೇಗಿತ್ತು ಅಂತ ಅರ್ಥ ಆಗುತ್ತೆ. ಹಾಗಿದ್ದ ರಾಜಕೀಯ ಪರಿಸ್ಥಿತಿ, ರಾಜನ ಮನಸ್ಥಿತಿ ಅವೆಲ್ಲವನ್ನೂ ಕೂಡ ಆಚಾರ್ಯರು ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಆಮೇಲೆ ಅವೆಲ್ಲದಕ್ಕಿಂತ ಹಿಂದೆ ಅಧ್ಯಾತ್ಮದಲ್ಲಿಯೂ ಕೂಡ ಅವರ ಪರಿಸ್ಥಿತಿ ಹೇಗೆ, ಅವರ ಅವಸ್ಥಿತಿ ಹೇಗೆ ಅನ್ನೋದನ್ನು ಕೂಡ ಆಚಾರ್ಯರು ವಿವರಣೆ ಮಾಡಿದ್ದಾರೆ. ತದನಂತರ ಇವತ್ತು ನಮಗೆ ಬರೀ ಒಂದು ಶ್ಲೋಕ, ಇವತ್ತು ನಮಗೇನು ಟ್ರೈಲರ್ ತೋರಿಸಿದ್ದಾರೆ ಆಚಾರ್ಯರು. ತದನಂತರ ನಮ್ಗೆ ಇನ್ನೂ ಇಡೀ ಮೂವಿಯನ್ನ ಆಚಾರ್ಯರು ಇಡೀ ನಮಗೆ ಈ ವಿದುರ ನೀತಿಯ ಒಂದು ಶ್ಲೋಕವನ್ನು ವಿವರಣೆ ಮಾಡಿದ್ದಾರೆ. ಒಂದು ಶ್ಲೋಕ ವಿವರಣೆ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಹೀಗೆ ನಮಗೆ ಇನ್ನು ಮುಂದುವರಿಸಿಕೊಂಡು ನಮಗೆ ಆ ವಿದುರ ನೀತಿಯನ್ನ ತಿಳಿಸಿಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಾಳೆಯೂ ಸರಿಯಾಗಿ ಇದೇ ಸಮಯಕ್ಕೆ ಇರುತ್ತೆ, ಅದಕ್ಕೆ ತಾವೆಲ್ಲರೂ ಬರಬೇಕು. ಶ್ರೀಕೃಷ್ಣ.